हमारे प्रिय छात्र छात्राओं के लिए सबके प्रिय परीक्षे ಚಾನಲ್ की ओर से सबको स्वागत ಸುಸ್ವಾಗತ ಹಾರ್ದಿಕ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿಪೂರ್ಣವಾಗಿರತಕ್ಕಂತ ಪರೀಕ್ಷೆ ಚಾನಲ್ಗೆ तम्मेलरू आदರದ स्वागत सुस्वागत मैं आपका टीवीएम सर इस वीडियो के द्वारा आज हमारे 10वीं कक्षा की तृतीय भाषा हिंदी विषय के अंतर्गत हिंदी व्याकरण भाग के बारे में हिंदी व्याकरणांश के बारे में आज एक टॉपिक के बारे में एक वस्तु विषय के बारे में व्याकरणांश के एक अंश के बारे में इस वीडियो के द्वारा हम सारे एक साथ चर्चा कर सकते हैं। देखते हुए जानकारी ले लीजिए और एक नोटबुक भी ले लो। ಒಂದು नोटबुक तगोली नोटबुक में पॉइंट्स भी लिख लीजिए और साथ में मन में भी भर लो मनस्थल ಕೂಡ ನೀವು ತುಂಬಿಕೊಳ್ಳಿ ವಿಷಯವನ್ನ और इसके संबंधित टेक्स्ट बुक में भी पेजेस हैं वो बाद में देख लो। यहाँ ध्यान से सुनते रहिए ಇಲ್ಲಿ ಗಮನ ಕೊಟ್ಟು ಕೇಳ್ತಾ ಇರಿ ಮಕ್ಕಳೇ। ओके मेरे पीछे स्लाइड में हेडिंग भी सबको दिख रहा है ಎಲ್ಲರಿಗೂ ಕೂಡ हेडिंग ಕಾಣ್ತಾ ಇದೆಯಲ್ವಾ ಮಕ್ಕಳೇ। हिंदी व्याकरण आज का टॉपिक क्या है? हिंदी व्याकरण में सारा व्याकरण नहीं बताऊंगा, इसके द्वारा सारा व्याकरण के बारे में बोलने के बदले मैं सिर्फ इस वीडियो में एक विषय के बारे में सबको बताता हूँ, सबको बोलूंगा। ಈಗ ನಮಗೆ ನಾವು ಒಂದು ವಿಷಯದ ಬಗ್ಗೆ ನಾವು ಮಾತ್ರ ಚರ್ಚೆ ಮಾಡೋಣ। ಓಕೆ हिंदी व्याकरण ಕನ್ನಡದಲ್ಲಿ ತಿಳಿಬಹುದು और अंग्रेजी में हिंदी ग्रामर कह सकते हैं। हिंदी ग्रामर ಬಗ್ಗೆ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ನಾವು ವಿಚಾರ ಮಾಡಬಹುದಾಗಿದೆ ಅಲ್ವಾ ಮಕ್ಕಳೇ? ಕುತೂಹಲ ಇದೆ ಅಲ್ವಾ? ಯಾವ ಒಂದು ಟಾಪಿಕ್ ಬಗ್ಗೆ ನಿಮಗೆ ಬೇಕಾಗಿದೆ? ಅನೇಕರು ಕೇಳ್ತಲೇ ಇದ್ರಿ ನಮಗೆ ಈ ಒಂದು ಟಾಪಿಕ್ ಬಗ್ಗೆ ನಮಗೆ ಬೇಕು, ಆ ಒಂದು व्याकरणांश ನಮಗೆ ಅರ್ಥೈಸಿ ತಿಳಿಸಿ ಅಂತೇಳಿ। उस व्याकरण के बारे में तुम्हें भी पता है ना? कमेंट बॉक्स में डालिए। ओके यू आर गेसिंग राइट और रॉन्ग अब चेक कर लेना। ओके ನಿಮ್ಮ ಗೆಸ್ಸಿಂಗ್ ಏನಿದೆ? ओके हिंदी विषय के अंतर्गत आज समास के बारे में सबके लिए यही इस विषय के बारे में बहुत ಡಿಮ್ಯಾಂಡೆಡ್ ಟಾಪಿಕ್ है। ಬಹಳ ಡಿಮ್ಯಾಂಡ್ ಮಾಡ್ತಾ ಇರತಕ್ಕಂಥ ಸಮಾಸದ ಬಗ್ಗೆ ನಿಮ್ಮ ಕನ್ನಡದಲ್ಲೂ ಕೂಡ ಇದರ ಬಗ್ಗೆ ಸವಿಸ್ತರವಾಗಿ ವಿಷಯ ತಿಳಿದಿದೆ ಅಲ್ವಾ? ನಿಮ್ಮ ಪರೀಕ್ಷೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತು ಯಾವುದೇ ಡೌಟ್ಸ್, ಸಂದೇಹಗಳು ಅಥವಾ ಸಲಹೆ ಸೂಚನೆಗಳು ನಿಮಗೆ ಕೊಡ್ತಕ್ಕಂಥದ್ದು ಬಹಳ ನಮಗೂ ಕೂಡ ಅತ್ಯವಶ್ಯಕ। ಹಾಗಾಗಿ ನೀವು ಯೂಟ್ಯೂಬ್ ಚಾನಲ್ನ ಕಾಮೆಂಟ್ಸಲ್ಲಾದರೂ ಆಗ್ಬೋದು ಅಥವಾ ವಾಟ್ಸಪ್ ಚಾನಲ್ ಮುಖೇನ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನಮ್ಮನ್ನು ಸಂಧಿಸ್ಬೋದು, ಭೇಟಿಯಾಗ್ಬೋದು। ಮತ್ತು ಇನ್ಸ್ಟಾಗ್ರಾಮ್ ಅಲ್ಲದೆ ಟೆಲಿಗ್ರಾಮ್ ಅಲ್ಲೂ ಕೂಡ ನಾವು ನಿಮಗೆ ಖಂಡಿತ ಸಿಗ್ತೀವಿ। ಜೊತೆಗೆ ಮತ್ತೊಂದು ನಿಮಗೆ ಅನುಪಮ ಕೊಡುಗೆಯಾಗಿರ್ತಕ್ಕಂಥ ನಮ್ಮ ಮತ್ತೊಂದು ಗಿಫ್ಟ್ ಆಗಿರ್ತಕ್ಕಂಥ ಆ್ಯಪ್, ಪರೀಕ್ಷೆ ಆ್ಯಪಲ್ಲೂ ಕೂಡ ನೀವು ನಮ್ಮನ್ನು ಸಂಧಿಸ್ಬೋದು ಅಂತ ಹೇಳ್ತಾ ಈಗ ನಾವು ನೀವೆಲ್ಲ ವಿಷಯಕ್ಕೆ ಬರ್ತಾ ಇದ್ದೀವಿ ಅಲ್ವಾ? ಮೇರಾ ನಾಮ್ ಟಿವಿಎಂ ಸರ್ ಆಪ್ಕೆ ಹಿಂದಿ ಅಧ್ಯಾಪಕ ಹೂँ। ನಾನು ನಿಮ್ಮ ಹಿಂದಿ ಅಧ್ಯಾಪಕ ಟಿವಿಎಂ ಸರ್, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಓಕೆ ಮಕ್ಕಳೇ, ಬರುವ ವಿಷಯಕ್ಕೆ ನೋಡುವ ವಿಷಯದ ಊರಣವ। समास मीन्स इसका अर्थ क्या है? अर्थ के साथ परिभाषा भी है। ಇದರ ಅರ್ಥ ಏನು, ಇದರ ಒಂದು ಅರ್ಥ ವಿವರಣೆ ಕೂಡ ಇದೆ, ನಿಮಗೆ ಸಂಕ್ಷಿಪ್ತಾರ್ಥ ಕೂಡ ಕೊಟ್ಟಿದ್ದಾರೆ। समास का तात्पर्य है ಒಟ್ಟಾರೆ ಅರ್ಥ ಒಂದು ಪದದಲ್ಲಿ ನಾವು ಹೇಳಿದ ಸಂಕ್ಷಿಪ್ತೀಕರಣ ಮೀನ್ಸ್ ಅಂದರೆ ಸರಳೀಕರಣಗೊಳಿಸ್ತಕ್ಕಂಥ ಒಂದು ಪದ ಪ್ರಯೋಗಕ್ಕೆ ಸಂಕ್ಷಿಪ್ತವಾಗಿ, ಚುಟುಕಾಗಿ, ಚಿಕ್ಕದಾಗಿ ಅಥವಾ ಶಬ್ದಗಳ ಒಂದು ಸಮೀಕರಣ ಅಂತಲೂ ಕೂಡ ಹೇಳ್ಬೋದು। ಸಮ್ ಪ್ಲಸ್ ಆಸ್, ಸಮ್ ಮೀನ್ಸ್ ಸಮ್ಮಿಳಿತಗೊಳಿಸತಕ್ಕಂಥದ್ದು, ಶಬ್ದಗಳನ್ನು ಪದಗಳನ್ನು ಒಂದು ಸಮೀಕರಣಗೊಳಿಸ್ತಕ್ಕಂಥದ್ದು, ಒಟ್ಟು ಮಾಡ್ತಕ್ಕಂಥದ್ದು, ಜಾಯಿನ್ ಮಾಡಿ ಹೇಳ್ತಕ್ಕಂಥದ್ದು। ಯಾವ ರೀತಿ ಸಂಕ್ಷಿಪ್ತೀಕರಣ ಮಾಡಬಹುದು? दो या दो से अधिक शब्दों का ಅಥವಾ ಶಬ್ದों को ಮೇಲ್ ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಟು ಆರ್ ಮೋರ್ ಟು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಶಬ್ದಗಳ ಒಂದು
संयोजने, मिलाना, ओके, मेल करने की एक प्रक्रिया है. उस प्रक्रिया को समास कहलाता है. ಆ ಒಂದು ಪ್ರಕ್ರಿಯೆಗೆ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಶಬ್ದಗಳ ಒಂದು ಸಮಾವೇಶ, ಜೋಡಿಸುವಿಕೆ ಕಾರ್ಯ ಆಗ್ತಕ್ಕಂಥ ಅಂಥ ಪದಗಳಿಗೆ ನಾವು ಸಮಾಸ ಅಂತೇಳಿ ನಾವು ಕರಿಬಹುದು. ಗೊತ್ತಾಯ್ತಾ? ನೀವೆಲ್ಲ ಸಮೋಸ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಸಮೋಸ ತಿನ್ನುವ ಸಮೋಸಲ್ಲ ಅಷ್ಟೇ ತಾನೇ ನೋಡ್ಬೋದು ನೀವು. ಒಂದು ಪದಾರ್ಥದಿಂದ ಅದು ಸಮೋಸವನ್ನು ನಿಮಗೆ ರೆಡಿ ಮಾಡಿಕೊಟ್ರಲ್ಲ ಅಲ್ವಾ ಮಕ್ಕಳೇ? ಸಮೋಸ ಮಾಡ್ತಕ್ಕಂಥವ್ರು ನಾನಾ ಸಮೋಸಗಳಿದಾವಲ್ವಾ? ಯಾವುದೇ ಸಮೋಸೆ ಇರಲಿ, ಅದು ಆನಿಯನ್ ಸಮೋಸೆ ಇರಲಿ, ಆಲೂ ಸಮೋಸೆ ಇರಲಿ, ಅದರಲ್ಲಿ ಏನೆಲ್ಲ ಬೆರ್ತಿರುತ್ತೆ ನಿಮಗೆ ಗೊತ್ತಿದೆ. ಮೈದಾ ಹಿಟ್ಟು ಮತ್ತು ಜೊತೆಗೆ ಆಯಿಲ್, ಎಣ್ಣೆ, ಜೊತೆಗೆ ಇನ್ನು ಈರುಳ್ಳಿ ಸಮೋಸ ಮಾಡೋದಾದ್ರೆ ಈರುಳ್ಳಿ, ಇನ್ನು ಅದಕ್ಕೆ ಬೇಕಾಗ್ತಕ್ಕಂಥ ಇನ್ನೂ ಎಲ್ಲ ಏನೆಲ್ಲ ಒಂದು ಖಾರ ಅಂದರೆ ಮೆಣಸಿನಕಾಯಿ ಎಲ್ಲ ಹಾಕಿರ್ತಾರಲ್ವ. ಇನ್ನು ಆಲೂ ಸಮೋಸದಲ್ಲೂ ಕೂಡ ಆಲೂಗೆಡ್ಡೆ, ಬಟಾಣಿ ಎಲ್ಲ ಸೇರಿಸಿರ್ತಾರಲ್ವ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಈ ರೀತಿ ಸಮೋಸದಲ್ಲಿ ಯಾವ ರೀತಿ ಅನೇಕ ಪದಾರ್ಥಗಳು ಸೇರ್ಪಡೆಯಾಗಿ ಒಂದು ಸಮೋಸ ಆಗುತ್ತೋ ಅದೇ ರೀತಿ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರ್ಪಡೆಯಾಗಿ ಇಲ್ಲಿ समास नहीं, समास रूप बन जाता है. समास रूप आता है. समास रूप ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ. ಇನ್ಕೆ ಮೇಲ್ಸ್ ಇವುಗಳ ಒಂದು ಸಂಯೋಜನೆಯಿಂದ, ಈ ಪದಗಳ ಒಂದು ಸೇರ್ಪಡೆಯಿಂದ ಉತ್ಪನ್ನ ಅಂದರೆ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥ, ಕ್ರಿಯೇಟ್ ಆಗ್ತಕ್ಕಂಥ ನಯಾ ಅವ್ರ ಸಾರ್ಥಕ ಶಬ್ದ, ಹೊಸದಾದ ಒಂದು ಪದ ಸೃಷ್ಟಿ ಆಗುತ್ತೆ. ಅಥವಾ ಒಂದು ಅರ್ಥಪೂರ್ಣವಾದ ಒಂದು ಮೀನಿಂಗ್ಫುಲ್ ವರ್ಡ್ ಕ್ರಿಯೇಟ್ ಆಗ್ತಕ್ಕಂಥ ಆ ಒಟ್ಟು ಪದಕ್ಕೆ ನಾವು ಸಾಮಸಿಕ ಪದ ಅಥವಾ ಸಮಾಸ ಪದ ಅಂತ ಕರಿಬೋದು. समास पद अथवा सामासिक पद भी, सामासिक पद अथवा समस्त पद भी कहलाता है. समस्त ಪದ ಅಥವಾ ಸಾಮಾಸಿಕ ಪದ ಅಥವಾ ಸಮಾಸ ಅಂತ ಕೂಡ ಈ ಮೂರು ಶಬ್ದಗಳಲ್ಲಿ ನಾವು ಅದನ್ನ ಹೇಳಬಹುದು ಅಥವಾ ಕರಿಬಹುದು. शब्दों का अलग करके लिखना इन समास पदों को, शब्दों को, ಈ ಸಮಾಸ ಪದಗಳನ್ನು ನಾವು ಬೇರ್ಪಡಿಸಿ ಅಥವಾ ಪ್ರತ್ಯೇಕಿಸಿ, ಬಿಡಿಸಿ, ವಿಂಗಡಿಸಿ ಬರೀತಕ್ಕಂಥ ಒಂದು ರೀತಿಗೆ ಅಥವಾ ವಿಧಾನಕ್ಕೆ ನಾವೇನಂತ ಕರಿಬಹುದು? ವಿಗ್ರಹ ವಾಕ್ಯಗಳು ಅಂತೇಳಿ ಕರಿಬಹುದು. ವಿಗ್ರಹ ವಾಕ್ಯ कहलाता है. ಯಾವ ಒಂದು ಸಮಾಸ ಪದವನ್ನು ನಾವು ಆ ಪದವನ್ನು ನಾವು ಯಾವ ರೀತಿ ನಾವು ಬಿಡಿಸಿ ಬರೆದಾಗ ಬರ್ತಕ್ಕಂಥ ಅಲ್ಲಿ ಕೆಲವು ಕಾರಕ ಚಿಹ್ನೆಗಳು ಬರ್ಬೋದು, ಕೆಲವು ಅವ್ಯಯಗಳು ಬರ್ಬೋದು. ಗೊತ್ತಾಯ್ತಲ್ಲ ಮಕ್ಕಳೇ? ಅಂತ ಒಂದು ಬಿಡಿಸಿ ಬರೆಯೋ ಒಂದು ಪ್ರಕ್ರಿಯೆ ಶಬ್ದೋಂಕ ಅಲಕರ್ಕೆ लिखना ही एक प्रक्रिया है. उस प्रक्रिया को विग्रह वाक्य कहलाते हैं. विग्रह वाक्य ಅಂತ ನಾವು ಕರಿತೀವಿ. कहलाता है, ಕರೆಯಲಾಗುತ್ತದೆ. ಓಕೆ, ಈಗ ನಿಮಗೆ ಸಂಪೂರ್ಣವಾಗಿ ಇದರ ಒಂದು ವ್ಯಾಖ್ಯೆ ಅಂದರೆ ಪರಿಭಾಷೆ, ಡೆಫಿನಿಷನ್ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂದ್ಕೊತೀನಿ. ಅರ್ಥವಾಗಿದ್ರೆ ನಿಮ್ಮ ಒಂದು ಪ್ರೀತಿಪೂರ್ಣವಾಗಿರ್ತಕ್ಕಂಥ ಒಂದು ಯಾವುದೇ ಇಷ್ಟವಾಗ್ತಕ್ಕಂಥ ಒಂದು ನಿಮ್ಮ ಕಾಮೆಂಟ್ ಬರಲಿ ಮಕ್ಕಳೇ. ಗುಡ್ ಆರ್ ವೆರಿ ಗುಡ್, ಸೂಪರ್ ಆರ್ ವೆರಿ ಸೂಪರ್, ಸೂಪರ್ ಫೈನ್, ಅಥವಾ ಹಾಟ್ ಅಥವಾ ಥಂಬ್ಸ್ ಅಪ್ ಸಿಂಬಲ್ ಆದರೂ ಕೊಡಿ. ನಿಮ್ಮ ಒಂದು ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈಗ ತರುವಾಯ ಎಕ್ಸಾಂಪಲನ್ನು ನೋಡೋಣ. ಜೈಸೆ ಮೀನ್ಸ್ ಎಕ್ಸಾಂಪಲ್, ಉದಾಹರಣೆ. ವಿಗ್ರಹ ವಾಕ್ಯ ಈ ಸಮಸ್ತ ಪದ ಅಂದರೆ ಸಮಾಸ ಪದ. ಒಂದು ಎಕ್ಸಾಂಪಲ್ ನಾವು ನೋಡಿದ್ರೆ, ರಾಜಪುತ್ರ ಇಸ್ಕೋ ವಿಗ್ರಹ ಕರಿಕೆ ಲಿಖೆ ತೋ ರಾಜಾ ಕಾ ಪುತ್ರ. ರಾಜಪುತ್ರ ಅಂದರೆ ರಾಜನ ಮಗ ಅಂದರೆ ನಾವು ರಾಜನ ಮಗ ಅಂತ ನಾವು ಬಿಡಿಸಿ ಬರೆದಾಗ ಅಲ್ಲಿ ಕಾರಕ ಚಿಹ್ನೆ ರಾಜ ಮತ್ತು ಪುತ್ರ ನಡುವೆ ಬರ್ತಕ್ಕಂಥದ್ದು. ಬಿಡಿಸಿ ಬರ್ತಕ್ಕಂಥ ಒಂದು ಈ ಕಾರಕ ಚಿಹ್ನೆ ಬಳಕೆ ಆಗಿದೆ ಅಂದರೆ ಇದನ್ನ ನಾವು ತತ್ಪುರುಷ ಸಮಾಸದಲ್ಲಿ ನಾವು ನೋಡ್ತೀವಿ. ಅದರಲ್ಲೂ ಸಂಬಂಧ ತತ್ಪುರುಷ ಸಮಾಸದಲ್ಲಿ ನಾವು ಇದನ್ನು ಅರ್ಥೈಸ್ಕೊಂತೀವಿ. ಸಂಬಂಧ ತತ್ಪುರುಷ ಅಂದರೆ 8 ಕಾರಕಗಳಲ್ಲಿ 2 ಕಾರಕಗಳು ನಮಗೆ ಬರಲ್ಲ, 6 ಕಾರಕಗಳ ಚಿಹ್ನೆಗಳು ನಮಗೆ, ಅವ್ಯಯಗಳು ನಮಗೆ ಬರ್ತಾವಲ್ಲಿ. ಓಕೆ, ಮೊದಲನೇ ಕಾರಕ ಬರಲ್ಲ, ಕರ್ತಾಕಾರಕ ಬರಲ್ಲ. ನಾನು ಅಲ್ಲಿ ಬಂದಾಗ ಹೇಳ್ತೀನಿ. ಓಕೆ, ಒಂದು ಟೈಪ್ಸ್ ಬರುತ್ತಲ್ಲ, ಸಮಾಸದ ಒಂದು ವಿಧಗಳು ಬರ್ತಾವಲ್ಲ, ಆವಾಗ ನಾನು ನಿಮಗೆ ಇದ್ರ ಬಗ್ಗೆ ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತೀನಿ ಮಕ್ಕಳೇ. देखिए सेकेंड वन माता पिता, इन 2 पदों के बीच में एक ಐಫನ್ है. ಈ 2 ಪದಗಳನ್ನು ಗೊತ್ತಾಯ್ತಾ ಸಂಧಿಸ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಐಫನ್ ಇದೆ ನೋಡಿ. ಈ ಐಫನ್ನ ಜಾಗದಲ್ಲಿ ನಾವು ವಿಗ್ರಹ ವಾಕ್ಯ ರೂಪದಲ್ಲಿ ನಾವು ಬರೆದಾಗ ಅಂದರೆ ಬಿಡಿಸಿ ಪ್ರತ್ಯೇಕಿಸಿ ಬರೆದಾಗ ಅಲ್ಲಿ ಅವು ಅಂತಕ್ಕಂಥ ಒಂದು
ಇಲ್ಲಿ ಕಂಜಂಕ್ಷನ್ ಬಂದಿದೆ ಅಲ್ವಾ. ಈ ಒಂದು ಪದ ಪ್ರಯೋಗದಿಂದ ನಮಗೆ ಈ ರೀತಿ ವಿಗ್ರಹ ವಾಕ್ಯ ಮಾಡ್ತಕ್ಕಂಥ ವಿಧಾನ ಕೂಡ ನಾವಿಲ್ಲಿ ಸಮಾಸ ಪದವನ್ನು ಯಾವ ರೀತಿ ನಾವು ಪ್ರತ್ಯೇಕಿಸಿ ಬಿಡಿಸಿ ಬರಿಬೋದು ಅಂತ ಕೂಡ ನಾವು ಈ 2 ಎಕ್ಸಾಂಪಲ್ ನಾವು ತಿಳ್ಕೊಂಡ್ವಿ. ಮಾತಾ ಅವ್ರ ಪಿತಾ ಇದು ಯಾವ ಒಂದು ಸಮಾಸವಾಗುತ್ತೆ ಅಂದರೆ ನಿಮಗೆ ವಿಧದಲ್ಲಿ ಬರುತ್ತೆ. ಅಂದರೆ ಇಲ್ಲಿ ನಮಗೆ ಮಾತಾನೂ ಮುಖ್ಯ ಪಿತಾನೂ ಮುಖ್ಯ. ಅಂದರೆ ಎರಡೂ ಪದಗಳು ಇಂಪಾರ್ಟೆನ್ಸ್ ಆದರೆ ದೋನೋ ಪದ ಬಿ ಇಂಪಾರ್ಟೆನ್ಸ್ ಆಯಿತು ಐಸೇ ವಾಲೆ ಪದೋಂಕೋ ಕ್ಯಾತೆ ಅಥವಾ ಮತ್ತು ಯಾವ ಒಂದು ಸಮಾಸದಲ್ಲಿ ನಾವು ಇದನ್ನು ನಾವು ಪರಿಗಣಿಸ್ಬೋದು ಅಂತೇಳಿ ನಾವು ಮುಂದಿನ ಒಂದು ಸಮಾಸ ವಿಧಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳೋಕ್ಕೂ ಮೊದಲು ಇಲ್ಲಿ ಸಮಾಸದಲ್ಲಿ ಪದ ವಿಂಗಡಣೆ ಮಾಡಿದಾಗ ಆ ಪದ ವಿಂಗಡಣೆಗೆ ನಾವು ಏನಂತ ಕರಿಬಹುದು. समास में 2 पद होते हैं. समास में कितने पद होते हैं? 2 पद होते हैं. 2 पदों में से पहला पद को क्या कहा जाता है? पूर्व पद कहा जाता है. पूर्व पद ಅಂತ ನಾವು ಕರಿಬಹುದು. ಆ ಪೂರ್ವ ಪದನ ನಾವು ಏನಂತ ತಿಳಿಬಹುದು. ಪೂರ್ವ ಅಂದರೆ ಹಿಂದಿನ ಪದ ಅಂದರೆ ಮೊದಲನೇ ಪದ ಪಹಲ ಪದ್. ನೋಡಿ ಇಲ್ಲಿ ರಾಜಪುತ್ರದಲ್ಲಿ ಮೊದಲನೇ ಪದ ಅಂದರೆ ಇದನ್ನೇ ಪೂರ್ವ ಪದ ಅಂತ ನಾವು ಕರಿತೀವಿ. ರಾಜ್ ಪೂರ್ವ ಪದ್, ರಾಜ್ ನೈ ರಾಜ, ರಾಜ ಇಲ್ಲಿ ಪೂರ್ವ ಪದ ಅಂದರೆ ಮೊದಲನೇ ಪದ ಫಸ್ಟ್ ವರ್ಡ್. ಉಸ್ಕೆ ಬಾತ್ ಆಗೆ ವಾಲ ಪದ್ ಅಥವಾ ಸೆಕೆಂಡ್ ವರ್ಡ್, ದೂಸರಾ ಪದ್ ಅಥವಾ ಉತ್ತರ ಪದ ಅಂತ ಕೂಡ ಕರಿತೀವಿ. ನೀವು ಕನ್ನಡ ಮೀಡಿಯಂನಲ್ಲಿ ಓದ್ತಕ್ಕಂಥ ಮಕ್ಕಳಿಗಾದರೆ ನಿಮಗೆ ಗೊತ್ತಿರುತ್ತೆ ಪೂರ್ವ ಶಬ್ದದ ಬಳಕೆ. ನಿಮಗೆ ಸೋಷಿಯಲ್ ಸ್ಟಡೀಸಲ್ಲಿ ಗೊತ್ತಾಯ್ತಲ್ಲ, ಕ್ರಿಸ್ತ ಪೂರ್ವ, ಕ್ರಿಸ್ತ ಹುಟ್ಟೋದಕ್ಕಿಂತ ಮೊದಲು ಅಂತೇಳಿ. ಕ್ರಿಸ್ತ ಶಕ ಅಂದರೆ ಕ್ರಿಸ್ತ ಹುಟ್ಟಿದ ತರುವಾಯ ಅಂತಕ್ಕಂಥದ್ದು ಉತ್ತರ ಪದ. ಉತ್ತರಾರ್ಧ ಭಾಗದಲ್ಲಿ, ಮುಂದಿನ ಭಾಗದಲ್ಲಿ ಅಂತ ನಾವು ಕರಿಬೋದು. ಓಕೆ, ಹಾಗಾಗಿ ನೋಡಿ ಉತ್ತರ ಪದ ಮೀನ್ಸ್ ದೂಸರಾ ಪದ ಎರಡನೇ ಪದ, ಸೆಕೆಂಡ್ ವರ್ಡ್ ಪುತ್ರ, ಪಿತಾ ಸೆಕೆಂಡ್ನೇ ವರ್ಡ್ ಅಂದರೆ, ಅಥವಾ ಆಗ್ಯವಾಲ ಪದ ಮುಂದಿನ ಪದ. ಈ ರೀತಿ ಮೊದಲ ಪದ ಎರಡನೇ ಪದ ಒಂದು ಪದವನ್ನು ಡಿವೈಡ್ ಮಾಡಿ ಬರೆದಾಗ, ಸಮಾಸ ಪದವನ್ನು ನಾವು ವಿಂಗಡಿಸಿ ಬರೆದಾಗ ಬರ್ತಕ್ಕಂಥ ಮೊದಲನೇ ಪದಕ್ಕೆ ನಾವು ಪೂರ್ವ ಪದ ಅಥವಾ ಪೆಹಲ ಪದ ಅಂತ ನಾವು ಕರಿಬೋದು. ಅದರ ತರುವಾಯ ಎರಡನೇ ಪದವನ್ನು ನಾವು ದೂಸರಾ ಪದ ಅಂತ ಕರಿಬೋದು, ಅಥವಾ ಆಗ್ಯವಾಲ ಪದ ಅಂತ ಕರಿಬೋದು, ಅಥವಾ ಉತ್ತರ ಪದ ಅಂತಲೂ ಕೂಡ ಕರಿಬೋದು. ಈ ಸಂಧಿ ವಿಂಗಡಣೆಯಿಂದ ಕೂಡ ಇದೇ ರೀತಿಯ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ, ನಾನು ನಿಮಗೆ ತಿಳಿಸಿದ್ದೀನಿ ಅಲ್ವಾ. ಸಂಧಿ ವಿಚ್ಛೇದನ ಮಾಡಬೇಕಾದ್ರೆ ಸಂಧಿಯನ್ನು ನಾವು ಬಿಡಿಸಿ ಬರೆದಾಗ ಆ ಸಂಧಿಯ ಮೊದಲ ಅರ್ಧ ಭಾಗವನ್ನು ಅಂದರೆ ಪ್ಲಸ್ ಬಿಫೋರ್ ವರ್ಡ್ ಪೂರ್ವ ಪದ ಪ್ಲಸ್ ಆಫ್ಟರ್ ವರ್ಡ್ ಉತ್ತರ ಪದ ಅಂತ ನಾನು ನಿಮಗೆ ಹೇಳಿದ್ದೆ. ಅಂದರೆ ನಿಮಗೆ ಇಲ್ಲಿ ಸಮಾಸದಲ್ಲೂ ಕೂಡ ಈ ರೀತಿಯ ಒಂದು ಈಕ್ವಲ್ ಆಗಿರ್ತಕ್ಕಂಥ ಒಂದು ಅರ್ಥವನ್ನು ನಾವು ಮೊದಲ ಪದಗಳಿಗೆ ಎರಡನೇ ಪದಗಳಿಗೆ ನಾವು ಅರ್ಥ ಮಾಡ್ಕೋಬೋದು. ಓಕೆ, नेक्स्ट जैसे उदाहरण के लिए एक और एक उदाहरण भी देख सकते हैं. समास शब्द के प्रयोग के साथ ಪಲಕ್ ಮಾರಣ ಅಂತಕ್ಕಂಥ ಒಂದು ಸಮಾಸ ಪದ ಇಲ್ಲಿದೆ. ಇಲ್ಲಿರ್ತಕ್ಕಂಥ ಪಲಕ್ ಮಾರಣದಲ್ಲಿ ಪೂರ್ವ ಪದವಾಗಿ ನಾವು ಪಲಕ್ಕನ್ನು ನಾವು ಪರಿಗಣಿಸಬಹುದು. ಅಂದರೆ ಸ್ಟಾರ್ಟಿಂಗ್ ವರ್ಡ್ ಮೊದಲನೇ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ. ಅದರ ತರುವಾಯ ಬರ್ತಕ್ಕಂಥ ಮಾರಣ ಅಂತಕ್ಕಂಥದ್ದು ಎರಡನೇ ಪದ ಅಂದರೆ ಉತ್ತರ ಪದ ಅಂತ ನಾವು ಕರಿಬಹುದು ಅದನ್ನು ಮತ್ತೊಂದು ಪದದಲ್ಲಿ. ಓಕೆ, ಪೆಹಲಾ ಪದ ಅನ್ನೋಕ್ಕೆ ಬದಲಾಗಿ ನಾವು ಪೂರ್ವ ಪದ ಅಂತ ಹೇಳಬೇಕು, ದೂಸರಾ ಪದ ಅನ್ನೋದಕ್ಕೆ ಬದಲಾಗಿ ಅಥವಾ ಆಗ್ಯವಾಲ ಪದ ಅನ್ನೋಕ್ಕೆ ಬದಲಾಗಿ ಉತ್ತರ ಪದ ಅಂತ ಹೇಳಬೇಕು. ನಂತರದ ಪದ ಸೆಕೆಂಡ್ ವರ್ಡ್ ಅಲ್ಲಿ ಏನಾಗಿದೆ ಮಾರ್ನ ಅಂತಕ್ಕಂಥದ್ದು. ಓಕೆ, ಪೂರ್ವ ಪದ ಮೀನ್ಸ್ ಮೊದಲನೇ ಪದ ಪಲಕ್, ಎರಡನೇ ಪದ ಮಾರ್ನ ಅರ್ಥಾತ್ ಉತ್ತರ ಪದ. ಇದನ್ನ ನಾವು ವಿಗ್ರಹ ಮಾಡಿ ಬರೆದಾಗ ಅಂದರೆ ವಿಗ್ರಹ ವಾಕ್ಯ ಮೀನ್ಸ್ प्रत्येक करके लिखते समय अथवा अलग करके लिखते समय पलक को मारना, पलक को मारना ಅಂದ್ರೆ ಕಣ್ಣಿಗೆ ಹೊಡಿತಕ್ಕಂಥ, ರೆಪ್ಪೆಗೆ ಹೊಡಿತಕ್ಕಂಥ. ಪಲಕ್ ಮೀನ್ಸ್ ರೆಪ್ಪೆ ಅಂತ ನಾವು ತಿಳಿಬಹುದು. ಓಕೆ, इन दो पदों के बीच में एक प्रत्यय भी आया है. यह प्रत्यय तत्पुरुष समास में आने वाला एक समास है. तत्पुरुष समाಸದಲ್ಲಿ ಬರ್ತಕ್ಕಂಥದ್ದು ಕರ್ಮಕಾರಕ ಕೋ ಅಂತಕ್ಕಂಥದ್ದು. ಕರ್ಮಕಾರಕ ಕೋ ಬಳಕೆಯಾಗಿದೆ ಇಲ್ಲಿ. ಓಕೆ, ಇದರ ಬಗ್ಗೆ ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಪ್ರಾರಂಭದಲ್ಲಿ ಸಮಾಸದ ಒಂದು ಸ್ಥೂಲ ಪರಿಚಯ ನಮಗೆ ಆಯಿತು. ಸಮಾಸ ಅಂದರೆ ಏನು, ಸಂಕ್ಷಿಪ್ತವಾದ ಒಂದು ಅರ್ಥ, ಸಂಕ್ಷಿಪ್ತೀಕರಣ. ಮತ್ತೆ ನಾವು ಇನ್ನೂ ವಿವರಣಾತ್ಮಕವಾಗಿ ನೋಡಿದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳ ಒಂದು ಸಮಾವೇಶ ಅಥವಾ ಸಂಯೋಜನೆ ಅಂದರೆ ಸಂಲಗ್ನತೆ, ಮಿಶ್ರಣವನ್ನು ನಾವು ಆ ಮಿಶ್ರಣದಿಂದ ಬರ್ತಕ್ಕಂಥ ಒಂದು ಹೊಸ ಪದದ ಉದಯ, ಹೊಸ ಪದದ ಒಂದು ಸೃಷ್ಟಿ ಅಥವಾ ಅರ್ಥಪೂರ್ಣ ಪದದ ಒಂದು ಅಲ್ಲಿ
ಪ್ರಯೋಗವೇ ಸಮಾಸ ಪದ ಅಥವಾ ಸಾಮಸಿಕ ಪದ ಅಥವಾ ಸಮಸ್ತ ಪದ ಅಂತ ನಾವು ಕರಿತೀವಿ ಅಂತ ಗೊತ್ತಾಯಿತು. ಜೊತೆಗೆ ಈ ಪದಗಳನ್ನು ವಿಂಗಡಣೆ ಮಾಡಿದಾಗ ಬರ್ತಕ್ಕಂಥ ಒಂದು ಕೆಲವು ಪ್ರತ್ಯಯಗಳಿರ್ಬೋದು, ಕೆಲವು ಅವ್ಯಯಗಳಿರ್ಬೋದು, ಆ ನಡುವೆ ಬರ್ತಕ್ಕಂಥ ಒಂದು ಯಾವ ಒಂದು ಕಂಜಕ್ಷನ್ಸ್ ಇರ್ಬೋದು, ಅವುಗಳನ್ನ ನಾವು ಬಿಡಿಸಿ ಬರೆದಾಗ ಬರ್ತಕ್ಕಂಥ ಅರ್ಥದ ಅನುಸಾರ ಅವುಗಳ ಒಂದು ಬಿಡಿಸಿ ಬರೆದಾಗ ಬರ್ತಕ್ಕಂಥ ಅವ್ಯಯಗಳಿರ್ಬೋದು, ಪ್ರತ್ಯಯಗಳಿರ್ಬೋದು, ಅವುಗಳ ಒಂದು ಬಳಕೆ ಅನುಸಾರ ಆ ಸಮಾಸವನ್ನು ಕೂಡ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ ಬಳಕೆ ಆ ಪದದ ವಿಂಗಡಣೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಅನೇಕ ಶಬ್ದಗಳು, ಅನೇಕ ಪ್ರತ್ಯಯಗಳ ಒಂದು ಪ್ರಯೋಗದ ಅನುಸಾರ, ಉಚ್ಚಾರಣೆ ಅನುಸಾರ ನಾವು ಸಮಾಸಗಳನ್ನು ಅನೇಕ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ ವಿಧಗಳಾಗಿ ವಿಂಗಡಣೆಯಾಗಿ ನಾವು ನೋಡ್ತಾ ತಿಳಿತಾ ಹೋಗ್ತೀವಿ ಅಂತ ನೋಡಿದಾಗ ನಮಗೆ ಸಮಾಸದಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿದಾವೆ? समास में 6 प्रकार के होते हैं. कितने प्रकार के होते हैं? 6 प्रकार के अथवा 6 प्रकार मीन्स 6 प्रकार के होते हैं. ಚಹ ಅಂತ ಬರೆದ್ರು ಕೂಡ ಛೆ ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು. ಓಕೆ, 6 ರೀತಿಯ 6 ಪ್ರಕಾರದ कितने प्रकार के होते हैं? 6 प्रकार के होते हैं. सबसे पहला प्रकार क्या है? ಅವ್ಯಯೀ ಭಾವ समास. ಮೊದಲನೇ ವಿಧ ಯಾವುದಾಗಿದೆ? ಅವ್ಯಯೀ ಭಾವ समास. दूसरा विध क्या है? दूसरा भेद कर्मधारय समास, अव्ययी भाव समास, कर्मधारय समास, अव्ययी भाव कर्मधारय. तीसरा है तत्पुरुष समास, तत्पुरुष. चौथा है द्विगु समास. पांचवा है द्वंद्व समास, द्विगु के बाद द्वंद्व समास. उसके बाद अंतिम भेद, अंतिम प्रकार है बहुर्वीही समास. बहुर्वीही समास. इन 6 प्रकार के समासों में से एक एक समास के बारे में अब जानकारी ले सकते हैं कि सबसे पहला प्रकार है कि अव्ययी भाव समास के बारे में जानकारी अब ले लीजिए बच्चों. देखिए ತಗೊಳ್ಳಿ, ಈಗ ನಾವು ಅವ್ಯಯೀ ಭಾವ ಸಮಾಸದ ಒಂದು ತಾತ್ಪರ್ಯವೇನು, ಅರ್ಥವೇನು, ಅದರ ಒಂದು ಐಡೆಂಟಿಫಿಕೇಶನ್ ಹೇಗೆ ಮಾಡ್ಬೋದು, ನಾವು ಅವ್ಯಯೀ ಭಾವ ಸಮಾಸ ಪದಗಳನ್ನು ನಾವು ಯಾವ ರೀತಿ ನಾವು ಪರಿಗಣಿಸಬಹುದು, ಅಂಥ ಶಬ್ದಗಳು ಬಂದಾಗ ನಾವು ಯಾವ ರೀತಿ ನಾವು ಅವ್ಯಯೀ ಭಾವ ಸಮಾಸಕ್ಕೆ ಇದು ಬರುತ್ತೋ ಬರಲ್ವ ಅಂತ ನಾವು ಚಿಂತಿಸಬಹುದು. ಆ ಒಂದು ದಿಶೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅವ್ಯಯೀ ಭಾವ समास, ಅವ್ಯಯೀ ಭಾವ का शाब्दिक अर्थ है. ಈ ಒಂದು ಶಬ್ದದ ಅರ್ಥ, ಶಾಬ್ದಿಕ್ ಮೀನ್ಸ್ ಈ ಒಂದು ಶಬ್ದದ ಒಂದು ಶಬ್ದ ರೂಪ, ಅಂದರೆ ಗ್ರಾಂಥಿಕ ಅರ್ಥ ಏನಾಗಿದೆಯಪ್ಪ ಅಂದರೆ ಅವ್ಯಯ ಹೋ ಜನ ಪದದಲ್ಲೇ ಇರ್ತದೆ, ಅವ್ಯಯ ಆಗ್ತಕ್ಕಂಥದ್ದು, ಅವ್ಯಯಗಳ ಒಂದು ಬಳಕೆಯನ್ನು ನಾವು ನೋಡಬಹುದು. ಜಿಸ್ ಸಮಾಸ್ ಮೇ ಪಹಲಾ ಪದ ಅವ್ಯಯ ಹೋ, ಯಾವ ಒಂದು ಸಮಾಸದಲ್ಲಿ ಮೊದಲನೇ ಪದ ಅವ್ಯಯ ಆಗಿದ್ರೆ ತತ ಮತ್ತು ಉಸ್ಕೆ ಸಮಸ್ತ ಪದವಿ, ಅದರ ಒಂದು ಒಟ್ಟಾರೆ ಸಮಾಸ ಪದವು ಕೂಡ, ಒಟ್ಟಾರೆ ಫುಲ್ ಆ ಕಂಪ್ಲೀಟ್ ಸಮಾಸ ಶಬ್ದವು ಕೂಡ ಏನಾಗುತ್ತೆ? ಅವ್ಯಯೀ ಬಂಜಾಯಿ, ಅದು ಕೂಡ ಅವ್ಯಯೀ ರೂಪವನ್ನೇ ಆಗುತ್ತೆ, ಅವ್ಯಯೀ ರೂಪವನ್ನೇ ಅದು ರೂಪಾಂತರಗೊಳ್ಳುತ್ತೆ ಅಂತ ನಾವು ತಿಳಿತೀವಿ. ಜೊತೆಗೆ ಅಂತಹ ಶಬ್ದಗಳಿಗೆ ನಾವೇನಂತ ಕರಿಬಹುದು? ಐಸೇ ಶಬ್ದೋं के लिए ಅವ್ಯಯೀ ಭಾವ समास कहते हैं. ಅವ್ಯಯೀ ಭಾವ समास में देखिए पहला पद प्रधान होता है. ಅವ್ಯಯೀ ಭಾವ ಸಮಾಸದ ಶಬ್ದಗಳಲ್ಲಿ, ಪದಗಳಲ್ಲಿ, ಸಮಾಸ ಪದಗಳಲ್ಲಿ ನಮಗೆ ಇಲ್ಲಿ ಮುಖ್ಯವಾದ ಒಂದು ಅಂಶ ಏನಪ್ಪ ತಿಳಿಬೇಕು ಅಂದರೆ, ಅವ್ಯಯೀ ಭಾವ ಸಮಾಸದಲ್ಲಿ ಮೊದಲನೇ ಪದ ಮುಖ್ಯವಾಗಿರುತ್ತೆ. ಪ್ರಧಾನತಃ ಪಹಲಾ ಶಬ್ದ ಹಿ ಓ ವಿಗ್ರಹ ಕರ್ಕೆ ಲಿಖತೆ ಸಮಯ, ಅದನ್ನ ವಿಗ್ರಹ ಮಾಡಿ ಅಂದರೆ ವಿಚ್ಛೇದನ ಮಾಡಿ ಪ್ರತ್ಯೇಕವಾಗಿ ನಾವು ಡಿವೈಡ್ ಮಾಡಿ ಬರೆದಾಗ ಬರ್ತಕ್ಕಂಥ ಮೊದಲನೇ ಅವ್ಯಯೀ ಶಬ್ದವೇ ಮುಖ್ಯವಾಗಿರುತ್ತೆ. ಅಂದರೆ ಪೂರ್ವ ಪದನೇ ಮುಖ್ಯವಾಗಿರುತ್ತೆ, ಉತ್ತರ ಪದ ಮುಖ್ಯ ಆಗಿರಲ್ಲ ಇದರಲ್ಲಿ. ಓಕೆ, ಈಗ ನಾವು ಆ ರೀತಿಯ ಒಂದು ಶಬ್ದಗಳನ್ನು ನಾವು ನೋಡೋದಾದ್ರೆ, ಉದಾಹರಣೆಗೆ जैसे देखिए सबसे पहले विग्रह का रूप दिया गया है, उसके बाद उसका संपूर्ण रूप, ಅದರ ಒಂದು ಮೇಲ್ ಸಾಮಸಿಕ ಶಬ್ದ भी देख सकते हैं. ಸಮಾಸ ಪದವನ್ನು ನಾವು ನೋಡ್ತೀವಿ, ಅದನ್ನ ವಿಗ್ರಹ ರೂಪದಲ್ಲಿರ್ತಕ್ಕಂಥದ್ದನ್ನ ಸೇರ್ಪಡಿಸಿ ಬರೆದಾಗ मिलाकर लिखते समय सामसिक शब्द हमको प्राप्त होता है. और इसमें से संपूर्णतः प्रयोग सामसिक शब्द में प्रत्यय कौन सा है? पहला पद में आया प्रत्यय मीन्स अव्यय. अव्यय ಏನಾಗಿದೆ ನೋಡಿ ಇಲ್ಲಿ, देखो अव्यय प्रत्यय अव्यय ಬೇರೆ ಬೇರೆ
ನೋಡಿ ಓಕೆ. ಜನ್ಮ ಸೆ ಲೇಕರ್ ಜನ್ಮದಿಂದ ತೆಗೆದುಕೊಂಡು ಅನ್ನೋದಕ್ಕೆ ಹಾ ಖಾ ಅವ್ಯಯ के रूप में प्रयोग किया गया है. ಜನ್ಮ के साथ ಆ ಜನ್ಮ ಅಂದ್ರೆ ಜನ್ಮದಿಂದ ತೆಗೆದುಕೊಂಡು, ಆ ಜನ್ಮ ವೈರಿ ಆ ಜನ್ಮ ಬದ್ಧ ಅಂತ ಕೇಳಿರ್ಬೋದು ಅಲ್ವಾ. हा का अव्यय प्रयोग के साथ जन्म का प्रयोग किया गया है. इसमें पहला पद ही प्रधान होता है, इसलिए पूरा सामासिक शब्द भी आजन्म अव्ययी भाव में ರೂಪಾಂತರಿತ हो गया है. ಅವ್ಯಯಿ ಭಾವದಲ್ಲಿ ಇಡೀ ಪದ ನಮಗೆ ಅದು ಸಂಪೂರ್ಣವಾಗಿ ಅವ್ಯಯ ರೂಪವನ್ನು ಆವಾಹಿಸಿಕೊಂಡಿದೆ ಅಥವಾ ಅದು ತನ್ನಲ್ಲಿ ಅಳವಡಿಸ್ಕೊಂಡಿದೆ ಆ ಜನ್ಮ. ಓಕೆ. ತರುವಾಯ कटके के बिना इसमें बे शब्द ಅವ್ಯಯಿ ಕಟ್ಕೆ ಕೆ ಸಾಥ್ ಆಯಾ ಹೈ. ಓಕೆ. ಹಾಗಾಗಿ ನಮಗೆ ಇಲ್ಲಿ ಬಿಡಿಸಿ ಬರೆದಾಗ ಕಟ್ಕೆ ಕೆ ಬಿನ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಪೇಟ್ ಬರ್ಪೇಟ್ ಪಹಲಾ ಶಬ್ದ ಬರ್ ಅವ್ಯಯಿ ಅವ್ಯಯಿ ಭಾವವಾಗಿ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪದ ಇಲ್ಲೇ ಇದೇ ಮುಖ್ಯವಾಗುತ್ತೆ. ಹಾಗಾಗಿ ಹೊಟ್ಟೆ ತುಂಬ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಬರ್ಪೇಟ್. ಇದರ ತರವಾಗಿ ನಾವು ಅವ್ಯಯಿ ಪ್ರಯೋಗದ ಬಗ್ಗೆ ಇಲ್ಲಿ ಜಸ್ಟ್ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಈ ಎಕ್ಸಾಂಪಲ್ಸ್ ಮತ್ತು ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಂಡು ನಿಮಗೆ ಇದೇ ರೀತಿ ಅನೇಕ ಪದಗಳು ಬಂದಾಗ ನೀವು ಖಂಡಿತ ನೀವು ಐಡೆಂಟಿಫೈ ಮಾಡೇ ಮಾಡ್ತೀರಾ. ನಿಮಗೆ ಅಷ್ಟರ ಮಟ್ಟಿಗೆ ಇದು ಅರ್ಥವಾಗಿರುತ್ತೆ. ಓಕೆ. ಯಥಾ ಸಂಭವ ಮೇ ಜೈಸಾ ಸಂಭವ ಯಾವ ರೀತಿ ಸಂಭವಿಸುವುದೋ ಯಥಾ ಆಗೆ यथा शब्द अव्यय के रूप में संभव के साथ आया है, इसलिए यह अव्ययी भाव समास के रूप में पहचान सकते हैं. इसके बाद अनजाने में अन जाने ತಿಳಿದಿರತಕ್ಕಂಥದ್ದು, ಅಂಜಾನೆ ತಿಳಿದಲೇ बिना जाने ಗೊತ್ತಿಲ್ಲದಲೇ ತಿಳಿದಲೇ ಇರತಕ್ಕಂಥದ್ದು यह अन का अव्यय के रूप में प्रयोग किया गया है. इसलिए इस तरह आने वाले शब्द आ बे बर यथा अन ಈ ರೀತಿ ಬರ್ತಕ್ಕಂಥ ರಸ್ವ ಹಾನು ಬರ್ಬೋದು. ಇಲ್ಲಿ ದೀರ್ಘ ಹಾ ಆಯಾ है, रस्व आ के साथ भी अव्यय आते हैं. ऐसे वाले पदों को अव्यय भाव समास के रूप में पहचानना. ಅಂತ ಪದಗಳನ್ನು ನಾವು ಅವ್ಯಯ ಭಾವ ಸಮಾಸದ ರೂಪದಲ್ಲಿ ನಾವು ಗುರುತಿಸಿಕೊಳ್ಳೋಣ, ಗುರುತಿಸುವ ಅಥವಾ ಓಕೆ ಅರ್ಥವಾಯ್ತಾ. ತರುವಾಯ ನಾವೀಗ ಮತ್ತೊಂದು ವಿಧವಾಗಿರ್ತಕ್ಕಂಥ ಯಾವುದದು ಎರಡನೇ ವಿಧ ಕರ್ಮಧಾರೆಯ ಸಮಾಸ. ಗೊತ್ತಾಯ್ತಾ. ಈಗ ನಾವು ಎರಡನೇ ವಿಧದ ಬಗ್ಗೆ ನಾವು ಡೆಫಿನಿಷನ್ ಏನು ತಿಳಿಬಹುದು, ಅರ್ಥವಿವರಣೆ ಏನಿದೆಯಪ್ಪ ಅಂದರೆ ಈ ಸಮಾಸ ಮೇ ಬಾದ್ ಕ ಶಬ್ದ. ಇಂತಹ ಒಂದು ಸಮಾಸ ಪದಗಳಲ್ಲಿ ಅಂದರೆ ಈ ಕರ್ಮಧಾರೆ ಸಮಾಸ ಅಂತ ನಾವು ಏನು ಐಡೆಂಟಿಫೈ ಮಾಡಬೇಕಾಗಿದೆ ಆ ಪದವನ್ನು ನಾವು ವಿಂಗಡಿಸಿ ಬೇರ್ಪಡಿಸಿ ವಿಚ್ಛೇದಿಸಿ ಬರೆದಾಗ ವಿಗ್ರಹ ಕರ್ಕೆ ಲಿಖತೆ ಸಮಯ ಓ ಪದ ಮೇ ಉತ್ತರ ಪದ ಮೇ ಪಹಲಾ पद के बाद ಮೊದಲನೇ ಪದ ತರುವಾಯ आगे वाला पद ಮುಂದಿನ ಪದ ಸೆಕೆಂಡ್ ವರ್ಡ್ ದೂಸರಾ ಪದ ಉತ್ತರ ಪದ ಅಂದರೆ ಎರಡನೇ ಪದ. ನಿಮಗೆ ಗೊತ್ತಿರಲಿ ನೋಡು, ಬಾದ್ ಕ ಶಬ್ದ ಅಂದರೆ ನಂತರದ ಶಬ್ದ. ಆ ಪದವನ್ನು ವಿಂಗಡಿಸಿ ಬರೆದಾಗ ನಂತರದ ಮುಂದಿನ ಶಬ್ದ. ಆ ಶಬ್ದ ಏನಾಗಿರುತ್ತಪ್ಪ ಅಂದರೆ ಇಂಥ ಸಮಾಸಗಳಲ್ಲಿ ಕರ್ಮಧಾರಯ ಸಮಾಸಗಳಲ್ಲಿ ಪ್ರಧಾನವಾಗಿರುತ್ತೆ. ಎರಡನೇ ಪದ ಇಲ್ಲಿ ಇಂಪಾರ್ಟೆನ್ಸು. ನಾವಲ್ಲಿ ಏನು ತಿಳಿದ್ವಿ ಮೊದಲನೇ ವಿಧದಲ್ಲಿ ಅವ್ಯಯ ಭಾವ ಸಮಾಸದಲ್ಲಿ ಮೊದಲನೇ ಅವ್ಯಯ ಶಬ್ದಗಳು ಏನು ಬರುತ್ತೋ ಅಲ್ಲಿ ಮೊದಲನೇ ಅವ್ಯಯಗಳು ಮಾತ್ರ ಮುಖ್ಯವಾಗಿರುತ್ತೆ. ಇಲ್ಲಿ ಎರಡನೇ ಪದ ಪ್ರಧಾನವಾಗಿರುತ್ತೆ, ಮುಖ್ಯವಾಗಿರುತ್ತೆ. ಇಸ್ಮೇ ವಿಶೇಷಣ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಪದಗಳಲ್ಲಿ ವಿಶೇಷಣ ಒಂದು ಶಬ್ದ ಇರುತ್ತೆ, ಮತ್ತೊಂದು ವಿಶೇಷವಾಗುತ್ತೆ. ಯಾವ ಒಂದು ಶಬ್ದ ವಿಶೇಷತೆಯನ್ನು ಒಳಗೊಂಡಿರುತ್ತೋ, विशेष मीन्स विशेषता के साथ संबंध होने वाला शब्द अतः विशेषता बताने वाले संबंधित शब्द का विशेषता किसके साथ विशेषता है एक शब्द. ಈ ಒಂದು ವಿಶೇಷತೆ ಯಾವ ಪದಕ್ಕೆ ಅಪ್ಲಿಕೇಬಲ್ ಆಗ್ತಾ ಇದೆ. ಏಕ್ ಶಬ್ದ ವಿಶೇಷಣ, ದೂಸರಾ ವಿಶೇಷ. ಒಂದು ಪದ ವಿಶೇಷಣವಾಗಿರುತ್ತೆ, ಮತ್ತೊಂದು ವಿಶೇಷವಾಗಿ. ಆ ವಿಶೇಷತೆ ಯಾವ ಒಂದು ಪದಕ್ಕೆ ವಿಶೇಷಣವಾಗಿ ಬಳಕೆಯಾಗಿದೆ. ವಿಶೇಷ ಮೀನ್ಸ್ ವಿಶೇಷತಾ ಸೆ ಪೂರಿತ ಶಬ್ದ. ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಉಪಮೇಯ ಉಪಮಾನ ಹೋಲಿಕೆ, ಯಾವುದರೊಂದಿಗೆ ಹೋಲಿಕೆ, ಯಾವುದಕ್ಕೆ ಹೋಲಿಕೆ ಆಗುತ್ತೆ. उपमेय उपमान बताता, उपमेय उपमान का संबंध भी इसमें होता है कर्मधारय समास के अंतर्गत.
ಅರ್ಥಾತ್ ಅಂದರೆ ದೋನೋ ಮೇ ಸೆ ಏಕ್ ಶಬ್ದ ಕಿ ಉಪಮ, ಎರಡರಲ್ಲಿ ಒಂದು ಶಬ್ದ ಒಂದು ಉಪಮ ಆಗಿರುತ್ತೆ ಅಂದರೆ ಹೋಲಿಕೆ ಆಗಿರುತ್ತೆ. ದೂಸರೆ ಸೆ ದಿ ಜಾತಿ, ಆ ಹೋಲಿಕೆ ಮತ್ತೊಂದರ ಜೊತೆಲಿ ಅದು ಹೋಲಿಕೆ, ಯಾವುದಕ್ಕೆ ಅದು ಹೋಲಿಕೆಯನ್ನು ಮಾಡಲಾಗ್ತಾ ಇದೆ. ಯಾ ಅಥವಾ ತುಲನಾ ಕಿ ಜಾತ, ಅಥವಾ ಕಂಪೇರ್ ಮಾಡಲಾಗುತ್ತೆ. ತುಲನಾ ಮೀನ್ಸ್ ಅಂತಕ್ಕಂಥದ್ದು ಅರ್ಥನ ಕೂಡ ನಾವು ತುಲನಾ ಅಂತಕ್ಕಂಥ ಶಬ್ದ ಉಪಮಾಗೆ ಒಂದು ಸಮಾನಾರ್ಥಕ ಪದವಾಗಿ ನಾವು ನೋಡಬಹುದು, ಈಕ್ವಲೆಂಟ್ ವರ್ಡ್. ओके, नेक्स्ट इसके बारे में उदाहरण के रूप में भी समझिए. उदाहरण में पहला फर्स्ट एग्जांपल अल्पप्राण खा के साथ दिया गया है. अल्पप्राण का ಜೊತೆ ನಮಗೆ ಕೆಲವು ಎಕ್ಸಾಂಪಲ್ಸ್ ನಾವು ಡಿವೈಡ್ ಮಾಡ್ತಾ ನಾವು ನೋಡ್ತೀವಿ. ಓಕೆ, ಇಲ್ಲಿ 3 ಡಿವೈಡ್ ಅನ್ನು ಮಾಡುತ್ತೀವಿ ನಾವು ಮುಖ್ಯವಾಗಿ. ಮೊದಲನೇ ಡಿವೈಡ್ ಅಲ್ಲಿ ಮೊದಲನೇ ಪದ ವಿಶೇಷಣವಾಗಿರ್ತಕ್ಕಂಥ ಪದ ಎಕ್ಸಾಂಪಲ್ಗಳನ್ನ ನಾವು ನೋಡೋಣ. ಮೊದಲನೇ ವಿಧದಲ್ಲಿ ನಾವು ಮೊದಲನೇ ಎಕ್ಸಾಂಪಲ್ ನಾವು ಫಸ್ಟ್ ವರ್ಡ್ ವಿಶೇಷಣವಾಗಿ ಬರ್ತಕ್ಕಂಥ ಶಬ್ದಗಳು. ಮತ್ತೆ ದೂಸರಾ ಪದ ಅಂದ್ರೆ ಎರಡನೇ ಪದ ವಿಶೇಷಣ ಯಾವ ಪದಕ್ಕೆ ವಿಶೇಷವಾಗಿದೆ ಅಂದ್ರೆ ವಿಶೇಷತೆಗೆ ಒಳಪಡ್ತಕ್ಕಂಥದ್ದು. ವಿಶೇಷಣಕ್ಕೆ साथ आने वाले पदों को विशेष कहा जाता है. ओके, इन उदाहरणों में से सबसे पहले पहला पद फर्स्ट वर्ड सत्य, दूसरा पद सेकंड वर्ड इज धर्म अर्थात उत्तर पद, पूर्व पद सत्य, उत्तर पद धर्म. ಈ ಪದ ಒಟ್ಟು ಮಾಡಿ ಬರೆದಾಗ ಸದ್ಧರ್ಮ ಆಗುತ್ತೆ. सत्य प्लस धर्म सद्धर्म, अर्थात इस धर्म में, जिस धर्म में अथवा जो धर्म सत्य है जो धर्म, ಯಾವ ಧರ್ಮದಲ್ಲಿ ಸತ್ಯವಿದೆಯೋ, ಧರ್ಮ की ವಿಶೇಷತಾ क्या है, ಸತ್ಯ है, ಸಚ್. ಸತ್ಯ ಅಂತಕ್ಕಂಥದ್ದು ಧರ್ಮದ ಒಂದು ವಿಶೇಷತೆ. ಆ ಒಂದು ವಿಶೇಷತೆಗೆ ಒಳಪಡ್ತಕ್ಕಂಥ ಪದವಾಗಿದೆ. ವಿಶೇಷವಾಗಿ ಆ ವಿಶೇಷತೆಗೆ ಪೂರಕವಾಗಿರ್ತಕ್ಕಂಥ ಪದ ಧರ್ಮ ಅಂತಕ್ಕಂಥದ್ದು. ಹಾಗಾಗಿ धर्म की विशेषता सत्य अथवा सच के बारे में, सत्य के बारे में वो धर्म का चलता है अथवा प्रयोग होता है. ऐसे वाले शब्दों को कर्मधारय समास के अंतर्गत समझ सकते हैं. ಇಲ್ಲಿ ನಾವು ವಿಶೇಷವಾಗಿ ನಾವು ನೋಡಿದಾಗ ಮತ್ತೊಂದು ಎಕ್ಸಾಂಪಲ್ ನಮಗೆ ಕಾಣ್ತಾ ಇದೆ. पीत प्लस अंबर में पीत पहला पद अर्थात पूर्व पद, उत्तर पद के अथवा दूसरा पद के रूप में अंबर है. इसका समस्त पद अथवा सामासिक शब्द क्या है, पीतांबर. ये पीतांबर के लिए विग्रह रूप क्या है, पीत अर्थात पीला है जो अंबर. हल्दियागिदे याವುದು, अंबर आकाश. देखिए, जो अंबर पीला है अथवा पीत है, ಯಾವ ಆಕಾಶ ಹಳದಿಯಾಗಿದೆ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಅಂಬರ್ ಕಿ ವಿಶೇಷತೆ ಕ್ಯಾ ಹೈ, ಪೀಲಾ ರಂಗ್. ಪೀಲಾ ರಂಗ್ ಹೈ, ಅಂಬರದ ಒಂದು ವಿಶೇಷತೆ, ಆಕಾಶದ ಒಂದು ವಿಶೇಷತೆ ಏನಾಗಿದೆ, ಹಳದಿಯಾಗಿದೆ ಅಂತ ನಾವು ತಿಳಿಬಹುದು. ಇಲ್ಲಿ ವಿಶೇಷತೆ ಸ್ಪೆಷಲ್ ಅಂಬರದ. ಓಕೆ, ವಿಶೇಷ್ಯ ಅಂದರೆ ವಿಶೇಷತೆಗೆ ಒಳಪಡ್ತಕ್ಕಂಥ ಪದ, ವಿಶೇಷಣ ಆ ವಿಶೇಷತೆಗೆ ವಿಶೇಷವಾಗಿರ್ತಕ್ಕಂಥ. ओके, नेक्स्ट तरह आया और एक एग्जाम्पल विशेषण और विशेष के अर्थ में प्रयुक्त होने वाला नीलकंठ. नीलकंठ समास पद. ಇದರಲ್ಲಿ नील पहला पद अर्थात पूर्व पद है, कंठ दूसरा पद अर्थात उत्तर पद. नील है जो कंठ, ಯಾವ ಕಂಠ ನೀಲೆಯಾಗಿದೆ, नीला रंग में है. ओके, इस तरह देखिए विशेषण विशेष बताने वाले शब्दों में देखिए प्रधान पद कौन सा होता है, उत्तर पद होता है. ಇಲ್ಲಿ ಮೇನ್ ಇಲ್ಲಿ ಮುಖ್ಯವಾಗ್ತಕ್ಕಂಥದ್ದು ಯಾವುದು, ಉತ್ತರ ಪದವಾಗಿರ್ತಕ್ಕಂಥದ್ದು ಅಂದ್ರೆ ಎರಡನೇ ಪದ. ಇಲ್ಲಿ ಧರ್ಮ ಮುಖ್ಯವಾಗಿರುತ್ತೆ. ಆ ಧರ್ಮದ ವಿಶೇಷತೆಯನ್ನು ಹೇಳ್ತಕ್ಕಂಥ ಪದಗಳನ್ನು ನಾವು ಪ್ರಯೋಗ ಮಾಡಿರ್ತಕ್ಕಂಥ ಸಮಾಸ ಪದಗಳಲ್ಲಿ ನಮಗೆ ಧರ್ಮ ಇಲ್ಲಿ ಹೇಗಿರಬೇಕು, ಸತ್ಯವಾಗಿರಬೇಕು ಅಂತೇಳಿ. ಮತ್ತೆ ಅಂಬರ ಯಾವ ಬಣ್ಣದಲ್ಲಿದೆ, ನೀಲಿ ಬಣ್ಣದಲ್ಲಿದೆ. ಅಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಧರ್ಮ, ಮೇನ್ ವರ್ಡ್ ಅಂಬರ ಮತ್ತೆ ಕಂಠ. ಓಕೆ, ಅವುಗಳ ವಿಶೇಷತೆಯನ್ನು ತಿಳಿಸ್ತಕ್ಕಂಥ ಪ್ರಾರಂಭಿಕ ಪದಗಳಾದರೂ ಕೂಡ ಆ ವಿಶೇಷತೆ ಯಾವುದರ ವಿಶೇಷತೆ,
ಮುಖ್ಯ ಪದದ ವಿಶೇಷತೆ, ಮುಖ್ಯವಾಗಿ ಅಲ್ಲಿ ಕಾನ್ಸೆಪ್ಟ್ ಯಾವುದ್ರ ಬಗ್ಗೆ ನಾವು ಫೋಕಸ್ ಆಗ್ತಾ ಇದೆ, ಧರ್ಮದ ಬಗ್ಗೆ ಫೋಕಸ್ ಆಗ್ತಾ ಇದೆ. ಸದ್ಧರ್ಮದಲ್ಲಿ ಧರ್ಮದ ಬಗ್ಗೆ ಜಾಸ್ತಿ ಹೈಲೈಟ್ ಆಗ್ತಕ್ಕಂಥ, ನೋಡ್ತಕ್ಕಂಥ, ಅರ್ಥೈಸ್ಕೊಳ್ತಕ್ಕಂಥ ಪದ ಅಲ್ಲಿ ಧರ್ಮ. ಅಂಬರಿಲ್ಲಿ ಓಕೆ, ಅಂಬರದ ಬಗ್ಗೆ ಮಾತ್ರ ನಾವು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ. ಅದರ ಗುಣವಿಶೇಷತೆಗಳು ಇಲ್ಲಿ ಪ್ರಾರಂಭಿಕ ಶಬ್ದಗಳಲ್ಲಿ ಬರುತ್ತೆ. ಓಕೆ, ಕಂಠ, ಕಂಠ ಓಕೆ ಅಂದರೆ ಒಂದು ನಮ್ಮ ಗಲ ಅಲ್ಲವಾ. ಆ ರೀತಿ ನಾವು ಅರ್ಥ ಮಾಡಿಕೊಂಡಾಗ ಮತ್ತೊಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಎರಡನೇ ಎಕ್ಸಾಂಪಲು, ಎರಡನೇ ರೀತಿಯಲ್ಲಿ ವಿಶೇಷತೆ ಏನಪ್ಪ ನಮಗೆ ಡೆಫಿನೇಷನಲ್ಲಿ ಬಂದಿತ್ತು, ಇಲ್ಲಿ ಅಲಂಕಾರದ ಒಂದು ಪ್ರಯೋಗ ಕೂಡ ಆಗುತ್ತೆ. ಉಪಮೇಯ, ಉಪಮಾನ, ಇದನ್ನು ಕೂಡ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋದು. ಪ್ರಾರಂಭಿಕ ಪದ ಕೆಲವು ಉಪಮಾನವಾಗಿದ್ದರೆ, ಎರಡನೇ ಪದ ಅಂದರೆ ಉತ್ತರ ಪದ, दूसरा पद उपमेय ಆಗಿರ್ತವೆ. पहला पद उपमान के रूप में प्रयुक्त होता है, दूसरा पद उपमेय के रूप में. ಫಾರ್ ಎಕ್ಸಾಂಪಲ್ ಕನಕಲತಾ, ಕನಕಲತಾ एक सामासिक पद ಅಥವಾ ಸಮಾಸ ಪದ ಅಂತ ನಾವು ತಿಳಿಯೋಣ. इसमें कनक पहला पद तो पूरा पद ಅಂತ ನಾವು ನೋಡಿದರೆ, लता सेकंड वर्ड इस दूसरा पद उत्तर पद. इसमें देखिए उपमा, उपमान और उपमेय, ओलिके, कनक के समान लता है, कनक के समान, इक्वल टू. ಕನಕ್ ಮೀನ್ಸ್ ಮನಿ, ಸಂಪತ್ತು ಅಲ್ವಾ. ಸಂಪತ್ತಿಗೆ ಸಮಾನವಾಗಿರ್ತಕ್ಕಂಥದ್ದು ಲತಾ. ಲತಾ ನಾಮಕ್ ಏಕ್ ಲड़की ಅಥವಾ औरत ಅಥವಾ ಏಕ್ ಪೌಧಾ ಬಿ ಹೋತಾ ಹೈ. ಓಕೆ, ಲತೆ ಗೊತ್ತಾಯ್ತಾ, ಬಳ್ಳಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಹೋಲಿಕೆನ, ಕಂಪೇರ್ನ ಮಾಡಲಾಗಿದೆ. ಯಾವುದಕ್ಕೆ? ಕನಕ ಅಂದರೆ ಬಂಗಾರ ಅಂತಲೂ ತಿಳಿಬಹುದು, ಜೊತೆಗೆ ಹಣ ಅಂತಲೂ ತಿಳಿಬಹುದು. ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಯಾವುದು? ಲತೆ. ಅಂದರೆ ಲತೆಯನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಇಲ್ಲಿ ಉಪಮಾನ ಅಂದರೆ ಹೋಲಿಕೆ, ಕಂಪೇರ್, ಅಪ್ಲಿಕೇಬಲ್ ಮಾಡಿರ್ತಕ್ಕಂಥದ್ದು. ಯಾವುದಕ್ಕೆ? ಉಪಮೆಗೆ ಒಳಗಾಗ್ತಕ್ಕಂಥದ್ದು ಉಪಮೇಯ. ಆ ಹೋಲಿಕೆಗೆ ಒಳಪಡದಾನೆ ಉಪಮೇಯ ಅನ್ನೋದು. ಯಾವುದಕ್ಕಿದು ಒಳಪಡುತ್ತೋ, ಯಾವ ಒಂದು ಹೋಲಿಕೆಗೆ ಒಳಗೊಳ್ಳುವಿಕೆ, ಉಪಮೇಯ ಮೀನ್ಸ್ ಆ ಒಂದು ಹೋಲಿಕೆಗೆ, ಆ ಒಂದು ಅಲಂಕಾರಕ್ಕೆ ಇದು ಹೋಲಿಕೆ ಆಗ್ತಕ್ಕಂಥದ್ದು. ತರುವಾಯ ನಾವು ನೋಡೋಣ ಮಕ್ಕಳೇ, ಚಂದ್ರಮುಖ, ಚಂದ್ರ ಪಹಲಾ ಪದ ಅಥವಾ ಪೂರ್ವ ಪದ, ಮುಖ್ ದೂಸರಾ ಪದ ಅಥವಾ ಉತ್ತರ ಪದ. ಇದರಲ್ಲಿ ಚಂದ್ರಿಕೆ ಸಮಾನ ಮುಖ್ ನೋಡಿ. ಇಲ್ಲಿ ಲತಾ ಮತ್ತೆ ಮುಕ್ಕು ಎರಡನೇ ಪದಗಳೇ ಮುಖ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ನಾವು ಡೆಫಿನಿಷನಲ್ಲಿ ಅಲ್ವಾ. ಅಂದರೆ ಈ ಒಂದು ಸಮಾಸದಲ್ಲಿ ನಮಗೆ ಇಲ್ಲಿ ಕರ್ಮಧಾರಯ ಸಮಾಸದ ಬಗ್ಗೆ ನಾವು ವಿಚಾರ ಮಾಡ್ತಾ ಇದೀವಲ್ವಾ. ಈ ಒಂದು ಸಮಾಸದಲ್ಲಿ ನಮಗೆ ಈ ಎರಡನೇ ಪದಗಳೇ ನಮಗೆ ಮುಖ್ಯ. ಅಂದರೆ ಉತ್ತರ ಪದಗಳು, ದೂಸರಾ ಪದ್, ಲತಾ, ಮುಖ್. ಈ ಲತೆಯನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಕನಕಕ್ಕೆ ಹೋಲಿಕೆ ಮಾಡಲಾಗಿದೆ. ಮುಖವನ್ನ ಚಂದ್ರನಿಗೆ ಹೋಲಿಕೆ ಮಾಡಲಾಗಿದೆ. ಚಂದ್ರಮಾಕೆ ಸಾತ್ देखो उपमान इस उपमेय शब्द का. ओके, ತರುವಾಯ ಮತ್ತೊಂದು ರೀತಿಯಲ್ಲಿ ಮೂರನೇ ಸ್ವರೂಪದಲ್ಲಿ ಈ ರೀತಿ ಕೂಡ ಪದಗಳು ಬರ್ಬೋದು. ಇದು ಅದರ ಬದಲಾಗ್ಬೋದು. ಅಂದರೆ ಹೋಲಿಕೆ ಆಗುವ ಪದ ಪ್ರಾರಂಭದಲ್ಲಿ ಬಂದು ಯಾವುದಕ್ಕೆ ಹೋಲಿಕೆ ಆಗುತ್ತೋ ಅದು ನೆಕ್ಸ್ಟ್ ಎರಡನೇದಾಗಿ ಬಂದಾಗ ಅಲ್ಲಿ ಉಪಮಾನ ಶಬ್ದನೇ ಇಲ್ಲಿ ಮುಖ್ಯವಾಗುತ್ತೆ. ಓಕೆ, ಉಪಮಾನ ಶಬ್ದ ಇಲ್ಲಿ ಮುಖ್ಯ ಆಗುತ್ತೆ. ನೋಡಿ ಯಾವ ರೀತಿ ನೋಡಿ, ಮುಖ ಚಂದ್ರ, यह शब्द समासिक पद में मुख चंद्र है. इसको प्रत्येक अर्थात विग्रह करके लिखते समय चंद्रमा रूपी मुख ಅಂತ ನಾವು विच्छेदिसी ಅಂದ್ರೆ अलग करके लिखते समय इस तरह लिख सकते हैं. ಮುಖ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಪ್ಪ ಅಂದರೆ ಉಪಮೇಯವಾಗಿದೆ. ಅಂದರೆ ಹೋಲಿಕೆಗೆ ಆಗ್ತಾ ಇರ್ತಕ್ಕಂಥ ಪದ ಏನಾಗಿದೆ? ಮುಖ. ಯಾವುದಕ್ಕೆ ಹೋಲಿಕೆ ಏನಾಗಿದೆ? ಚಂದ್ರನಿಗೆ. चंद्रमा को देखिए उपमान हो गया है. इस संदर्भ में देखिए मुख का प्राधान्य दिया गया है. देखिए ಚಂದ್ರಮಾ ರೂಪಿ ಮುಖ್ ಅಂತ ನಾವು ತಿಳಿಬಹುದು. ಅಂದರೆ ಇಲ್ಲಿ ಎಲ್ಲಿ ಮುಖ ಇಲ್ಲಿ ಪ್ರಾಧಾನ್ಯವಾಗಿತ್ತು, ಅಲ್ಲಿ
ನಾವು ಆ ಒಂದು ಎಕ್ಸಾಂಪಲ್ ನೋಡಿದಾಗ ನಮಗೆ ದೂಸರಾ ಪದ ಉಪಮೇಯ ಹೋಲಿಕೆಗೆ ಒಳಗೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ನೋಡತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಮುಖಚಂದ್ರ ಮೇಸ್ ಚಂದ್ರನಂತ ಮುಖ ಅಂತ ನಾವು ನೋಡಿದಾಗ ಚಂದ್ರಮಾರೂಪಿ ಮುಖದಲ್ಲಿ ನಮಗೆ ಇಲ್ಲಿ ಚಂದ್ರ ಮೇನ್ ಆಗಿ ನಮಗೆ ಇಲ್ಲಿ ಮುಖ್ಯವಾಗುತ್ತೆ. ಈ ರೀತಿ ಅದಲು ಬದಲಾದಾಗ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಉಪಮಾನ ಉಪಮೇಯದಲ್ಲಿದ್ದಾಗ ಅಲ್ಲಿ ಲತೆ ಮತ್ತು ಮುಖ ಅಲ್ಲಿ ಮುಖ್ಯವಾದರೆ ಇಲ್ಲಿ ಉಪಮಾನ ಉಪಮೇಯಗಳು ಅದಲು ಬದಲಾದಾಗ ನೋಡಿ, ಉಪಮೇಯ ಇರ್ತಕ್ಕಂಥದ್ದು ಮೊದಲನೇ ಪದದಲ್ಲಿ ಬಂದು ಉಪಮಾನ ಇರ್ತಕ್ಕಂಥದ್ದು ಎರಡನೇ ಪದದಲ್ಲಿ ಬಂದಾಗ ಅವಾಗಲ್ಲಿ ಇಲ್ಲಿ ಪದಗಳು ಕೂಡ ಕರ್ಮಧಾರಯ ಸಮಾಸದಲ್ಲಿ ಇವಾಗ ಇಲ್ಲಿ ಚಂದ್ರ ಮುಖ್ಯ ಆಗ್ತಾನೆ. ಇಲ್ಲಿ ಓಕೆ, ಮುಖಚಂದ್ರ ಚಂದ್ರಮಾರೂಪಿ ಮುಖ, ಇಲ್ಲಿ ಚಂದ್ರ ಮುಖ್ಯ ಆಗ್ತಾನೆ, ಅಲ್ಲಿ ಮುಖ ಮುಖ್ಯ ಆಗಿತ್ತು. नेक्स्ट देखिए, कर कमल में पहला पद तो पूरा पद कर है, दूसरा पद कमल है. इसमें देखिए विग्रह रूप है कमल रूपी कर. देखिए कमल रूपी कर है, कर का देखिए उपमा क्या है, कर का देखिए उपमा मीन्स उपमान क्या है, ಕಮಲ್ ಅಂತಕ್ಕಂಥದ್ದು. ಅರ್ಥವಾಯ್ತಾ? ಓಕೆ, ನಾವು ಇಷ್ಟು ಮಟ್ಟಿಗೆ ನಾವು ತಿಳ್ಕೊಂಡ್ಮೇಲೆ ಒಟ್ಟಾರೆ ಕಂಪೇರ್ ಇರಬೇಕಷ್ಟೇ. ಓಕೆ, ಹೋಲಿಕೆ ಇರಬೇಕು ಅಥವಾ ವಿಶೇಷಣ ಅಥವಾ ವಿಶೇಷತೆ ಇರಬೇಕು. ಈ ರೀತಿ ಪದಗಳು ಬಂದಾಗ ನೀವು ಕರ್ಮಧಾರಯ ಸಮಾಸ ಅಂತ ನಿಮಗೆ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಇರಲಿ. ಅಂದರೆ ಅಪ್ಲಿಕೇಬಲ್, ಹೋಲಿಕೆ ಮತ್ತೊಂದು ವಸ್ತುವಿನ ಜೊತೆಯಲ್ಲಿ ಮತ್ತೊಂದು ವಿಷಯ ವಸ್ತುವಿನ ಜೊತೆಯಲ್ಲಿ ಇಲ್ಲಿ ಕಂಪೇರ್ ಮಾಡ್ತೀವಿ ಅಥವಾ ಆ ಒಂದು ವಸ್ತು ವಿಷಯದ ಬಗ್ಗೆ ಆ ಪದದಲ್ಲಿ ಇನ್ನೊಂದು ಆ ಪದದ ಒಂದು ವಿಶೇಷತೆ ಅದರ ಪದದ ಜೊತೆಲೇ ಬಂದಿರುತ್ತೆ. ಅಂಥ ಪದಗಳನ್ನ ನಾವು ಇಲ್ಲಿ ಏನಂತ ಕರಿತೀವಿ, ನಾವು कर्मधारय समस्येगळु ಅಂತ. ಈಗ ನಾವು ಮೂರನೇ ವಿಧಕ್ಕೆ ಬರ್ತಾ ಇದೀವಿ. तीसरा भेद क्या है, तीसरा प्रकार है, तीसरे प्रकार इस तरह है तत्पुरुष समास के बारे में. ಇದು ನಿಮಗೆ ಗೊತ್ತಿದೆ. ತತ್ಪುರುಷ ಸಮಾಸ ಅಂದ್ರೆ 8 ಕಾರಕಗಳಲ್ಲಿ 6 ಕಾರಕಗಳ ನಾವು ಇಲ್ಲಿ ಪ್ರತ್ಯಯಗಳನ್ನು ನಾವು ಬಳಕೆ ಮಾಡ್ತೀವಿ. ಆ ಪದವನ್ನ ಡಿವೈಡ್ ಮಾಡಿ ವಿಂಗಡಿಸಿ ಬರಿಬೇಕಾರೆ. ಓಕೆ, जिस समास में उत्तर पद दूसरा पद, उत्तर पद मीन सेकंड वर्ड, ಎರಡನೇ ಪದ, ಎರಡನೇ ಪದ ಇಲ್ಲಿ ಪ್ರಧಾನವಾಗಿರುತ್ತೆ. ಪ್ರಧಾನ ಹೋ ತತ್ಪುರುಷ ಸಮಾಸಕ್ಕೆ ನಾಮಸೆ ಜಾನ, ಅದನ್ನು ತತ್ಪುರುಷ ಸಮಾಸ ರೂಪದಲ್ಲಿ ನಾವು ತಿಳಿಯಬಹುದು. ಜೊತೆಗೆ ಇದಕ್ಕೆ ಕಾನ್ಸೆಪ್ಟ್ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಎಲ್ಲ ಪರಸರ್ಗಗಳ ಬಳಕೆ ಅಂತಕ್ಕಂಥದ್ದಾಗುತ್ತೆ. ಪರಸರ್ಗಗಳು ಅಂದರೆ ಈ ಭಕ್ತಿ ಪ್ರತ್ಯಯಗಳ ಬಳಕೆ ಆಗುತ್ತೆ. ಓಕೆ, ಪರಸರ್ಗಗಳು. इस समास में दोनों शब्दों के बीच में पहला पद और दूसरा पद, फर्स्ट वर्ड एंड सेकंड वर्ड, अर्थात पूर्व पद और उत्तर पद के बीच में आने वाले परसर्गों, फॉर एग्जांपल ಎರಡನೇ ವಿಭಕ್ತಿ ಪ್ರತ್ಯಯ ಆಗಿರ್ತಕ್ಕಂಥ ಇಲ್ಲಿ ಕರ್ಮಕಾರಕದಿಂದ ಹಿಡಿದು ಮೊದಲನೇ ವಿಭಕ್ತಿ ಪ್ರತ್ಯಯ ಬರಲ್ಲ, ಕರ್ತಾಕಾರಕ, ಮತ್ತೆ ಕೊನೆಯ ವಿಭಕ್ತಿ ಪ್ರತ್ಯಯ ಸಂಬೋಧನ ಕಾರಕ ಬರಲ್ಲ. ಆ ಎರಡೂ ಕಾರಕಗಳನ್ನು ಹೊರತುಪಡಿಸಿ 6 ಕಾರಕಗಳ ಒಂದು ಪರಸರ್ಗಗಳು ಈ ಶಬ್ದಗಳ ನಡುವೆ ಬರ್ತವೆ. ಉದಾಹರಣೆಗೆ ಕೋ कर्मकार, के द्वारा, के लिए, से, का की के, में पर का लोप हो जाता है. ಇವುಗಳ ಒಂದು ಲೋಪ ಉಂಟಾಗುತ್ತದೆ. ಇವುಗಳ ಒಂದು ಮಧ್ಯದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದೇ ಒಂದು ಲೋಪ ಅಂತ ನಾವು ಕರಿಬಹುದು. ಆ ಇದರಲ್ಲಿ ನಾವು ಎಕ್ಸಾಂಪಲ್ ನೋಡಿದರೆ ಒಂದು ಎಕ್ಸಾಂಪಲ್ ಇಲ್ಲಿ ನಾವು ಗಮನಿಸಬಹುದು. जन्मशती का, जन्मशती सामासिक पद अथवा समास शब्द है. इस शब्द के विग्रह करके लिखते समय की का प्रयोग आता है बीच में. जन्म और शती के बीच में की संबंध कारक तत्पुरुष समास के रूप में इसके बारे में जाना जाता है. देखिए की ಅಂತಕ್ಕಂಥ ಒಂದು ಸಂಬಂಧಕಾರಕ ಇಲ್ಲಿ ಬಂದಾಗ ಇದನ್ನ ಸಂಬಂಧಕಾರಕ ತತ್ಪುರುಷ ಸಮಾಸ ಅಂತ ನಾವು ತಿಳಿತೀವಿ. ಇಲ್ಲಿ ನೋಡಿ ಈ ಪರಸರ್ಗ ಪ್ರಯೋಗ ಆಗುತ್ತೆ. ಯಹ ಪರಸರ್ಗ ಕೀ ಕಾ ಲೋಪ್ हो गया है इसलिए और समस्त पद बना है जन्मशती. ಹಾಗಾಗಿ ಸಮಾಸ ಪದ ಏನಾಗಿದೆ, ಜನ್ಮಶತಿ ಅಂದ್ರೆ ಜನ್ಮಕ್ಕೆ ಶತಿ ಅಂದ್ರೆ ಜನನದ ಒಂದು शतमान ಅಂತ ನಾವು ತಿಳಿಬಹುದು ಅರ್ಥ. ओके, इसके बाद नेक्स्ट देख लो.
तत्पुरुष समास के अंतर्गत देखिए कैसे 6 प्रकार में इन समासिक अथवा सामासिक पदों का अथवा समस्त पदों का समास पदों का समझ सकते हैं। इसके बारे में देखिए वाक्यांश भी है कि ವಾಕ್ಯಾಂಶ ಕೂಡ ಇದೆ ನೋಡಿ ಮಕ್ಕಳೇ. ಕಾರಕೋಂಕಿ ವಿಭಕ್ತಿಯೋಂಕೆ ನಾಮಕೆ ಅನುಸಾರ ಕಾರಕಗಳಂದ್ರೆ ವಿಭಕ್ತಿ ಪ್ರತ್ಯಯಗಳ ಒಂದು ಹೆಸರಿನ ಅನುಸಾರ ಅವಕ್ಕೆ ಅದೇ ನೇಮನ್ನು ಕೂಡ ಕಾರಕದ ಹೆಸರನ್ನು ಕೂಡ ನಾವು ಇಲ್ಲಿ ಜಾಯಿನ್ ಮಾಡ್ತಾ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಓಕೆ, ತತ್ಪುರುಷ ಸಮಾಸಕ್ಕೆ ಛೇ ಭೇದ್ ಕಿಯೇ ಗಯೆ. ತತ್ಪುರುಷ ಸಮಾಸದಲ್ಲಿ ಒಟ್ಟು ನಮಗೆ ಮತ್ತೆ ಸಬ್ ಟೈಪ್ಸ್ 6 ವಿಧಗಳನ್ನು ನಾನು ನಾಳೆ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಮೊದಲ ವಿಭಕ್ತಿ ಪ್ರತ್ಯಯ ಮತ್ತು ಕೊನೆಯ ವಿಭಕ್ತಿ ಪ್ರತ್ಯಯ ಬಿಟ್ಟು ಎರಡನೇ ವಿಭಕ್ತಿ ಪ್ರತ್ಯಯದಿಂದ ಕರ್ಮಕಾರಕ್ಕಿಂದ ಹಿಡಿದು ನಾವು ಶುರು ಮಾಡಿ ನಾವು 7ನೇ ಕಾರಕದವರೆಗೂ ನಾವು ಬರ್ತೀವಿ. ಸಂಬೋಧನ ಕಾರಕ ಬಿಟ್ಟು ಹೊರತುಪಡಿಸಿ ಓಕೆ ಅಪಾದಾನ ಕಾರಕವರೆಗೂ ನಾವು ಬರ್ತೀವಿ. ನೋಡಿ ಇಲ್ಲಿ ಕರ್ಮ ತತ್ಪುರುಷ ಸಮಾಸದಲ್ಲಿ कर्मकारक की विभक्ति को का लोप इसमें देख सकते हैं. ಇದರಲ್ಲಿ ನಾವು ಕೋನ ಒಂದು ಲೋಪವನ್ನೆಂದರೆ ಇದರ ಒಂದು ಎಂಟ್ರಿಯಿಂದ ಅಲ್ಲಿ ಆ ಪದದಲ್ಲಿ ಕೋ ಅಂತಕ್ಕಂಥದ್ದು ಲೋಪವಾಗಿ ಬರುತ್ತೆ. ಓಕೆ, ಸ್ವರ್ಗ ಪ್ರಾಪ್ತ ಇಲ್ಲಿ ಕಿಸ್ಕೋ ಕಿನ್ಕೋ ಅಂತಕ್ಕಂಥ ಒಂದು ಕ್ವಶನ್ ವರ್ಡ್ ಬಂತು ಅಂದರೆ ನಿಮಗೆ ಇದು ಈ ಕ್ವಶನ್ ವರ್ಡ್ ಬಂದಾಗ ಕೋ ಅಂತಕ್ಕಂಥ ಒಂದು ಪ್ರಯೋಗ ಬರುತ್ತೆ ಈ ಎರಡು ಪದಗಳ ನಡುವೆ. ಕಿಸ್ಕೋ ಪ್ರಾಪ್ತ್ ಕಿಸೆ ಪ್ರಾಪ್ತ್ ಅಂತ ಬಂದಾಗ स्वर्ग को प्राप्त को का प्रयोग आया है. ऐसे वाले शब्दों को ಇಂಥ ಪದಗಳಿಗೆ ನಾವು ಕರ್ಮ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಅವರೇ ग्रंथकार किसको अथवा किनको ग्रंथकार कहा जाता है. ग्रंथ को लिखने वाले को लिखने वाला ग्रंथकार कह सकते हैं. गगनचुंबी किसे चुंबी अथवा किसको चुंबी है. गगन को चुंबी अर्थात गगन को चूमने वालों को गगन चुंबी. ಈ ರೀತಿ ಕೋ ಪ್ರಯೋಗ ಒಂದು ಪದದ ನಾವು ವಿಗ್ರಹ ಮಾಡಿ ಅಂದರೆ ಡಿವೈಡ್ ಮಾಡಿ ನಾವು ಬರೆದಾಗ ಕೋ ಅಂತಕ್ಕಂಥದ್ದು ಎರಡು ಪದಗಳ ನಡುವೆ ಪ್ರವೇಶ ಆಯಿತು ಅಂದರೆ ಅಲ್ಲಿ ಲೋಪ ಆಯಿತು ಅಂದರೆ ನಾವು ಕರ್ಮ ತತ್ಪುರುಷ ಸಮಾಸ ಅಂತ ನಾವು ತಿಳಿಬೋದು. ಉದಾಹರಣೆಗೆ ಇನ್ನು ಎರಡಿದೆ ನೋಡಿ. ಚಿಡಿಯಾಗರ್ चिड़ियाघर नहीं चिड़िया मार. किसको मारने का है अथवा मारने वाला. किसे मारने वाला. चिड़िया को मारने वाला. और परलोक गमन किसको गमन. परलोक गमन ಪರಲೋಕಕ್ಕೆ ಗಮನ ಮೀನ್ಸ್ ಗಮನ ಕೊಡ್ತಕ್ಕಂಥದ್ದು ಅಥವಾ ನೋಡ್ತಕ್ಕಂಥದ್ದು ಆಗಮಿಸ್ತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೊಂತೀವಿ. ತರುವಾಯ बाद में देखो कर्ण तत्पुरुष. इसके अंतर्गत परसर्ग क्या है से और के द्वारा ಇಲ್ಲಿ ಬಳಕೆ ಆಗುತ್ತೆ. ಕರ್ಣಕಾರಕ की विभक्ति से और के द्वारा है. से ಮತ್ತು ಕೆ ದ್ವಾರ ಅಂತ ಇದೆ. ಇದರ ಲೋಪ ಹೇಗೆ ಆಗುತ್ತಪ್ಪ ಅಂದರೆ ಉದಾಹರಣೆ में अकाल पीड़ित शब्द से ದಿಕ್ಕಿ ಕಿಸ್ಸೆ ಅಂತಕ್ಕಂಥ ಒಂದು ಕ್ವಶನ್ ವರ್ಡ್ ಇಲ್ಲಿ ಬಂದ್ಬಿಡುತ್ತೆ. ಒಂದು ಸಮಾಸ ಪದದಲ್ಲಿ ಈ ಒಂದು ಪೀಡಿತ್ ಕೊನೆ ಪದಕ್ಕೆ ನಾವು ಕ್ವಶನ್ ಅನ್ನು ಹಾಕಿದ್ದೇವೆ. ಕ್ವಶನ್ ವರ್ಡ್ ಅನ್ನು ನಾವು ಯೂಸ್ ಮಾಡಿದರೆ ಕಿಸ್ಸೆ ಪೀಡಿತ್ अकाल से पीड़ित. से का परसर्ग आता है दोनों के बीच में. अकाल और पीड़ित के बीच में से का लोप हो तो उसे कर्ण तत्पुरुष समास के रूप में कहा जाता है अथवा बोल सकते हैं सूर्यकृत. किससे ಅಥವಾ ಕಿನ್ಸೆ ಕೃತ್ ಯಾರಿಂದ ರಚನೆ ಆಗಿರತಕ್ಕಂಥದ್ದು ಸೂರ್ಸೆ ಅಥವಾ ಸೂರ್ಕೆ ದ್ವಾರ. ಸೇನು ಬರ್ಬೋದು ದ್ವಾರನ ಬರ್ಬೋದು ಕೆ ದ್ವಾರ. ಸೂರ್ಕೆ ದ್ವಾರ ಕೃತ್ ಕಿಸ್ಕೆ ದ್ವಾರ ಅಥವಾ ಕಿಸ್ಸೆ ಕಿಸ್ಕೆ ದ್ವಾರನ ಕೂಡ ಬಳಸಬಹುದು. ಶಕ್ತಿ ಸಂಪನ್ನ ಕಿಸ್ಸೆ ಸಂಪನ್ನ ಹೈ ಶಕ್ತಿ ಸೆ ಸಂಪನ್ನ ಹೈ. ಓಕೆ, ಈ ರೀತಿ ನಾವು ಸೆ ಮತ್ತು ಕೆ ದ್ವಾರ ಬಳಕೆ ಆದರೆ ಈ ಎರಡು ಪದಗಳು ಬಳಕೆ ಆದರೆ ನಾವು ಕರ್ಣ ತತ್ಪುರುಷ ಸಮಾಸ ಅಂತೇಳಿ ನಮಗೆ ಜ್ಞಾಪಕ ಇರಲಿ. ಕೋ ಬಂದರೆ ಕರ್ಮ ತತ್ಪುರುಷ ಸಮಾಸ. देखिए रेखांकित किसके द्वारा अंकित. रेखा के द्वारा अंकित. रेखा के द्वारा अथवा रेखा से अंकित भी होता है. सेनु ಕೂಡ ಬಳಸಬಹುದು. अश्रुपूर्ण किससे पूर्ण अश्रु से पूर्ण. इस तरह से और के द्वारा का देखते हुए और एक तीसरा है संप्रदान तत्पुरुष कारक समास के बारे में. इस प्रकार समझ लो बच्चों. संप्रदान कारक की विभक्ति के लिए ಇಲ್ಲಿ के लिए ಬರುತ್ತೆ ಗೊತ್ತಾಯ್ತಾ. ಅಲ್ಲಿ ಸೆ ಕೆ ದ್ವಾರ ನಾವು ನೋಡಿದ್ವಿ ಗೊತ್ತಾನೆ. ಈಗ ನಾವಿಲ್ಲಿ
ಸಂಪ್ರದಾನ ತತ್ಪುರುಷ ಸಮಾಸದಲ್ಲಿ ನಾವು ಏನನ್ನ ತಿಳಿತೀವಿ ನೋಡಿ, ಅದು ಕರ್ಣಕಾರಕ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಅಲ್ಲಿ ಸೇ ಮತ್ತೆ ಕೆ ದ್ವಾರ ನೋಡಿದ್ವಿ. ಇಲ್ಲಿ ಕೇವಲ ಕೇಲಿಯೇ के बारे में, केलिए का लोप होता है इसमें संप्रदान तत्पुरुष कारक में। सत्याग्रह देखिए, किसके लिए आग्रह है? सत्य के लिए आग्रह है। ಯಾವುದಕ್ಕೋಸ್ಕರ किसके लिए प्रश्न पूछे तो वहाँ आने वाला परसर्ग क्या है? केलिए परसर्ग आता है. ಅಲ್ಲಿ ಬರ್ತಕ್ಕಂಥ ಪ್ರಸರ್ಗ ಏನಾಗಿದೆ? ವಿಭಕ್ತಿ ಪ್ರತ್ಯಯ ಏನಾಗಿದೆ? ಕೇಲಿಯೇ ಅಂತಕ್ಕಂಥದ್ದು. ಕಿಸ್ಕೆ ಲಿಯೇ ಅಂತ ನಾವು ಕೇಳಿದಾಗ ಕಿಸ್ಕೆ ಲಿಯೇ, ಕಿಸ್ ಅಂತಕ್ಕಂಥ ಶಬ್ದವನ್ನು ನಾವು ಕ್ವಶನ್ ನಾವು ಬಳಸಿದ್ರೆ ಅಲ್ಲಿ ಸತ್ಯ के लिए आग्रह और एक भी है राह खर्च। राह की किसके लिए खर्च है? राह के लिए, रस्तेಗೋಸ್ಕರ ಖರ್ಚು. ओके, सभा भवन, सभा भवन किसके लिए भवन का निर्माण किया गया है? सभा के लिए, सभा के लिए भवन. इस तरह के लिए, किसके लिए, ಯಾವುದಕ್ಕೋಸ್ಕರ, ಯಾರಿಗೋಸ್ಕರ, ಕಿನ್ಕೆ ಲಿಯೇ, ಯಾರಿಗೋಸ್ಕರ, ಯಾವುದಕ್ಕೋಸ್ಕರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಕೊನೆಯ ಪದಕ್ಕೆ ನಾವು ಹಾಕೊಂಡ್ರೆ, ಕೊನೆಯ ಪದಕ್ಕೆ ನಾವು ಈ ರೀತಿ ಪ್ರಶ್ನೆಯನ್ನು ಹಾಕಿದಾಗ ಬರ್ತಕ್ಕಂಥ ಕೇಲಿಯಗಳ ಒಂದು ಪ್ರಯೋಗದಿಂದಲೇ ಈ ಪದವನ್ನು ನಾವು ಸಂಪ್ರದಾನ ತತ್ಪುರಸ್ಕಾರಕ್ಕೆ ಅಂತೇಳಿ ನಾವು ಡಿಸೈಡ್ ಮಾಡ್ಬೋದು ಅಥವಾ ಅರ್ಥೈಸ್ಕೋಬಹುದು. ತರುವಾಯ ನಾವು ಇನ್ನೂ 3 ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಭಕ್ತಿ, किसके लिए भक्ति है? किनके लिए भक्ति है? देखो, देश के लिए भक्ति है. किस लिए? देश प्रेम, किसके लिए प्रेम है? देश के लिए प्रेम है. गुरु दक्षिणा, किसके लिए दक्षिणा देना है? गुरु के लिए दक्षिणा देना है. ओके, इस तरह के लिए का प्रयोग 2 शब्द के बीच में. विशेषतः देखिए, सेकेंड वर्ड के साथ इस तरह प्रश्न पूछे तो इसका देखिए संप्रदान तत्पुरुष कारक में के लिए का प्रयोग होता है. ओके, अंडरस्टूड दिस? ಅರ್ಥವಾಯ್ತಾ? ತರುವಾಯ ನೋಡೋಣ. ನೋಡಿ, अपादान तत्पुरुष में, अपादान तत्पुरुष में विभक्ति से का प्रयोग, से का ಲೋಪ होता है. ಇಲ್ಲಿ ಸೇ ಬಳಕೆ ಆಗುತ್ತೆ. ಯಾವುದರಿಂದ ಅಂತೇಳಿ ಗೊತ್ತಾಯ್ತಾ? ನಾವಿಲ್ಲಿ ಅರ್ಥ ಮಾಡ್ಕೊಂತೀವಿ. ईन्स, ईन किससे हीन है? धन से हीन है. धन से ईन. देखिए, बाद में जन्मांध, कब से अथवा किससे, अंधा है, जन्म से अंधा है. भ्रष्ट, किससे भ्रष्ट है? पथ से भ्रष्ट है. देश निकाला, कहाँ से निकाला, कहाँ से, किससे, कब से. ಈ ರೀತಿ ಪ್ರಶ್ನೆ ನಾವು ಹಾಕಿದ್ರೆ ಕೊನೆಯ ಪದಗಳಿಗೆ ನಮಗೆ ಸೇ ಪ್ರಯೋಗ, ಅಲ್ಲಿ ಅವೆರಡು ಪದಗಳ ನಡುವೆ ಹಿಂದಿನ ಪದ ಅಂದರೆ ಮೊದಲನೇ ಪದದ ಜೊತೆಯಲ್ಲಿ ಸೇ ಬಂದು ಮೊದಲನೇ ಪದ ತರುವಾಯ पहला पद के बाद से का लोप के साथ नेक्स्ट वर्ड का उच्चारण होता है. तो ईन, अंध और भ्रष्ट, निकाಲ ಈ ರೀತಿ ಪದಗಳ ಮುಂಚಿತವಾಗಿ ಕೊನೆಯ ಪದಕ್ಕೆ ಮುಂಚಿತವಾಗಿ ಸೇ ಬಂದಾಗ ಅಂದರೆ ಮೊದಲ ಪದ ತರುವಾಯ ಅದಕ್ಕೆ ನಾವು ಅಪಾದಾನ ತತ್ಪುರುಷ ಸಮಾಸ ಅಂತೇಳಿ ನಾವು ಕರಿಬಹುದು. ಓಕೆ, ತರುವಾಯ ನಾವು ನೋಡೋದಾದ್ರೆ ಇನ್ನೂ ಒಂದು 2 ಎಕ್ಸಾಂಪಲ್ ನಾವು ಗಮನಿಸ್ತಾ ಇದ್ದೀವಿ. बंधन मुक्त, किससे मुक्त है? बंधन से मुक्त. धर्मेमक, किससे विमुख है? धर्म से विमुख है. ಓಕೆ, ಈ ರೀತಿ ನಾವು ಅರ್ಥೈಸ್ಕೊಂಡಾಗ ತರುವಾಯ ನಾವೀಗ ನೋಡ್ತಕ್ಕಂಥದ್ದೇನಪ್ಪ ಅಂದರೆ ಇನ್ನು ನಾವು 5ನೇ ಒಂದು ವಿಧವಾಗಿರ್ತಕ್ಕಂಥ ತತ್ಪುರುಷ ಸಮಾಸದಲ್ಲಿ ಸಂಬಂಧ ತತ್ಪುರುಷ. इसके बारे में ಸಂಬಂಧ ಕಾರಕ್ಕೆ 3 ಇವು ನಿಮಗೆ ಗೊತ್ತೇ ಇರಲಿ. ಕಾ, ಕೆ, ಕಿ ಬಳಕೆ ಆಯಿತು ಅಂದರೆ ಸಮಾಸ ಪದದ 2 ಪದಗಳನ್ನು ನಾವು ಡಿವೈಡ್ ಮಾಡಿ ವಿಗ್ರಹ ಮಾಡಿ ಬರೆದಾಗ ಕಾಕೇಕಿಗಳ ಒಂದು ಪ್ರಯೋಗ ಅಲ್ಲಿ ಆಗಿದೆ ಅಂದರೆ ಅದನ್ನು ಸಂಬಂಧ ತತ್ಪುರುಷ ಸಮಾಸ ಅಂತೇಳಿ ನೀವು ತಿಳಿಬೇಕಾಗತ್ತೆ. ಓಕೆ, प्रेम सागर, किसका सागर है? प्रेम का सागर है. भूदान, किसका दान है? भू का दान है. इस तरह प्रयोग होता है. बाद में वासी, देश का वासी, किसका वासी है? देश का वासी है, देशದ वासी. देखिए, किसकी सभा है? राजा की सभा है. इस तरह का के कीಗಳ ಒಂದು ಪ್ರಯೋಗ
ಎರಡು ಪದಗಳ ನಡುವೆ ಬಂದಾಗ ಅದನ್ನ ಸಂಬಂಧ ತತ್ಪುರುಷ ಅಂತೇಳಿ ನಾವು ತಿಳಿಬೇಕಾಗತ್ತೆ ಮಕ್ಕಳೇ. ಜಲಧಾರ किसकी धारा है, जल की धारा है, जल की धारा है. राजपुत्र गौरवपूर्ण से खे का प्रयोग करना चाहिए क्योंकि वो ऊंचे पद पर बैठे एक सम्मानित व्यक्ति है, अर्थात देश को संभालने वाला अथवा एक राज्य को संभालने वाला. उन्हें देखिए के का प्रयोग करना चाहिए बहुवचन के रूप में. राजा के पुत्र, ರಾಜನ ಪುತ್ರ ಅಥವಾ ಮಕ್ಕಳು ಅಂತ. ಪುತ್ರ ಅಂತಕ್ಕಂಥದ್ದು ಸಿಂಗ್ಯುಲರ್ ಕೂಡ ಯೂಸ್ ಆಗುತ್ತೆ, ಪ್ಲೂರಲ್ ಕೂಡ ಯೂಸ್ ಆಗುತ್ತೆ, ನಿಮಗೆ ಗೊತ್ತಿದೆ ಅಲ್ವಾ. ಈ ರೀತಿ ಕಾ ಕಿ ಕೇಗಳ ಒಂದು ಪ್ರಯೋಗ ವಿಗ್ರಹ ವಾಕ್ಯ ಮಾಡಿದ ಮೇಲೆ ಸಮಾಸ ಪದವನ್ನು ನಾವು ಡಿವೈಡ್ ಮಾಡಿ ಬಿಡಿಸಿ ಬರೆದಾಗ ಬರ್ತಕ್ಕಂಥ ಈ ಚಿಹ್ನೆಗಳು ಅಂದರೆ ಈ ಪರಸರ್ಗಗಳು ಬಳಕೆ ಆಯಿತು ಅಂದರೆ ಇದನ್ನು ನಾವು ತತ್ಪುರುಷ ಸಮಾಸದಲ್ಲಿ ಸಂಬಂಧ ತತ್ಪುರುಷ ಅಂತೇಳಿ ನಾವು ಕರಿಬಹುದು. ಓಕೆ, ಅರ್ಥ ಆಗಿದ ಮೇಲೆ ನಾವೀಗ ಇನ್ನು ಇದರಲ್ಲಿ ನಮಗೆ ಎಷ್ಟನೇ ವಿಧಾನ ಗಮನಿಸ್ತಾ ಇದ್ದೀವಿ? ಅಧಿಕರಣ ತತ್ಪುರುಷ ಸಮಾಸ ರೂಪದಲ್ಲಿ ನಾವು 6ನೇ ವಿಧವಾಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಒಟ್ಟು ತತ್ಪುರುಷ ಸಮಾಸದಲ್ಲಿ 6 ಸಬ್ ಟೈಪ್ಸ್ ಇದ್ದಾವೆ, 6 ಸಬ್ ಟೈಪ್ಸ್. ಓಕೆ, 6 उपभेद है, 6 उप प्रकार है. अंतिम उप प्रकार 6 उप प्रकारों में से छठा उप प्रकार इस प्रकार है. देखिए अधिकरण कारक की ಭಕ್ತಿ ಮೇ ಪರ್ ಅಂತಕ್ಕಂಥದ್ದು ಬಂದಿದ್ದೆ ಆದರೆ अधिकरण कारकಲ್ಲಿ उदाहरण के लिए यहाँ 2 शब्द सबको दर्शाया गया है, दिखाया गया है कि आप बीती, बीती किस पर है अथवा किसके ऊपर है, किस पर है, ಆಪು ಪರ್ ಭೀತಿ, ತನ್ನ ಮೇಲೆ ತಾನು ಇರ್ತಕ್ಕಂಥ ಒಂದು ಭೀತಿ ಅಂದರೆ ಒಂದು ಆತಂಕ. ಓಕೆ, ಕುಶಲ್ ಕಿಸ್ಮೆ ಕುಶಲ ಹೈ, ಕಾರ್ಯ ಮೇ ಕುಶಲ, ಕಿಸ್ ಪರ್ ಕುಶಲ ಹೈ, ಕಾರ್ಯ ಪರ್ ಕುಶಲ, ಪರ್ ಕೂಡ ಯೂಸ್ ಆಗುತ್ತೆ. ಓಕೆ, ಈ ರೀತಿ ಪರ್ ಮತ್ತೆ ಮೇ ಬಂದ್ರೆ ದಾನವೀರ್ ಕಿಸ್ಮೆ ವೀರ ಹೈ, ದಾನ್ ಮೇ ವೀರ ಹೈ. ಶರಣಾಗತ್ ಕಿಸ್ಮೆ ಆಗತ್ ಹೈ, ಶರಣ ಮೇ ಆಗತ್ತೆ. ಶ್ರೇಷ್ಠ ಕಿಸ್ಮೆ ಶ್ರೇಷ್ಠ ಹೈ, ನರ್ಮೇ ಶ್ರೇಷ್ಠ ಹೈ. ಈ ರೀತಿ ನಾವು ಮೇ ಪರ್ ಬಳಕೆ ಆಗಿದ್ರೆ ಅದನ್ನು ಅಧಿಕರಣ ತತ್ಪುರುಷ ಸಮಾಸ ಅಂತ ನಾವು ತಿಳಿಬೇಕಾಗತ್ತೆ. ನಾವೀಗ 4ನೇ ಮುಖ್ಯ ವಿಧಕ್ಕೆ ಬಂದಿದ್ದೀವಿ. ಓಕೆ, ನಾವು 3ನೇ ವಿಧದ ಒಂದು 6 ಉಪ ಪ್ರಕಾರಗಳನ್ನು ನಾವು ತಿಳ್ಕೊಂಡಿವಿ. ಮೇನ್ ನಾವೀಗ ಮುಖ್ಯ ವಿಧವನ್ನು ನೋಡಿದರೆ प्रधान प्रकार के बारे में चौथे प्रकार में आए हैं द्विगु समास के बारे में. द्विगु, द्ವಿ ಮೀನ್ಸ್ 2. ಈ ಪದವನ್ನು ನೀವು ಚೆನ್ನಾಗಿ ಹೈಲೈಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದೊಂದು ಸಂಖ್ಯೆನೇ ತಿಳಿಸ್ತಾ ಇದೆ. ಅಂದಮೇಲೆ ಈ ಸಮಾಸ ಪದಗಳೆಲ್ಲ ಪ್ರಾರಂಭಿಕ ಶಬ್ದಗಳು ಸಂಖ್ಯಾವಾಚಕ ಶಬ್ದಗಳಾಗಿ ಬಂದಿರ್ತವೆ. ಸಂಖ್ಯೆಯನ್ನು ನಂಬರನ್ನು ತಿಳಿಸ್ತಕ್ಕಂಥ ಶಬ್ದ ಅಲ್ಲಿ ಆ ಸಮಾಸ ಪದದಲ್ಲಿ ಬಳಕೆ ಆಗಿರುತ್ತೆ. इसके बारे में विवरण क्या है? ಈ ಸಮಾಸ ಮೇ ಪಹಲಾ ಪದ, ಈ ಪದದಲ್ಲಿ ಈ ಸಮಾಸ ಪದಗಳಲ್ಲಿ ಮೊದಲನೇ ಪದ ಸಂಖ್ಯಾವಾಚಿ ಹೋತಾ ಹೈ. ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ತಿಳಿಸ್ತಕ್ಕಂಥ ಒಂದು ಸಂಖ್ಯೆ. ವಾಚಿ ಮೀನ್ಸ್ ರೀಡಿಂಗ್ ಅಥವಾ ಓದ್ತಕ್ಕಂಥದ್ದು. ಸಂಖ್ಯೆಯಾಗಿ ನಾವು ಆ ಪದವನ್ನು ನಾವು ಓದ್ತೀವಿ ಅಥವಾ ಅರ್ಥೈಸ್ಕೊತೀವಿ ಅಥವಾ ಸೂಚಿಸುತ್ತೆ. ಆ ಪದಗಳು ನಮಗೆ ಇಲ್ಲಿ ಪ್ರಯೋಗ ಆಗಿತ್ತು ಅಂದರೆ ಸಮಸ್ತ ಶಬ್ದ ಮತ್ತೆ ಒಟ್ಟಾರೆ ಇಡೀ ಪದನೇ ಏನಾಗುತ್ತಪ್ಪ ಅಂದರೆ ಒಂದು ಸಮೂಹವಾಚಿ ಕೂಡ ಆಗಿರುತ್ತದೆ. ಸಮೂಹವಾಚಿ ಬಿ ಹೋತಾ ಅಂದರೆ ಒಂದು ಗುಂಪನ್ನು, ಒಂದು ಗ್ರೂಪನ್ನು ಕೂಡ ಅದು ನಮಗೆ ಐಡೆಂಟಿಫೈ ಮಾಡುತ್ತೆ. ಒಂದು ಗ್ರೂಪ್ ಆಗಿ ಆ ಪದ ಒಂದು ಸಮೂಹದ ಬಗ್ಗೆ, ಒಂದು ಗುಂಪಿನ ಬಗ್ಗೆ ಅದು ಆ ಶಬ್ದ ತಿಳಿಸುತ್ತೆ. ಸಂಖ್ಯೆನ ಪ್ರಾರಂಭಿಕ ಪದ ತಿಳಿಸಿದ್ರು ಕೂಡ ಆ ಇಡೀ ಪದವನ್ನು ಸಂಖ್ಯಾ ಸಹಿತ ಶಬ್ದ ಇರತಕ್ಕಂಥ ಇಡೀ ಶಬ್ದವೇ ಒಂದು ಗುಂಪು ಅಥವಾ ಗ್ರೂಪಿನ ಬಗ್ಗೆ ನಮಗೆ ಅರ್ಥೈಸುತ್ತೆ. ಉದಾಹರಣೆಗೆ ಸತ್ ಸಹಿ ಪದ್ಯಗಳ ಒಂದು ಗುಂಪು, ದೋಹೆಗಳ ಒಂದು ಗುಂಪಿಗೆ ದೋಹೋಂಕ ಸಮೂಹ. कितने दोहों के समूह हैं? 700 दोहों के समूह है. 700 दोहेಗಳ 700 दोहों का समूह है. कितने दोहों का समूह है? 700. 700 सत मीन्स 7, सही 700 दोहेಗಳು. ಗೊತ್ತಾ? ಈ ಸತ್ ಸಹಿ ಅರ್ಥವಾಯ್ತಾ? ತ್ರಿದಾರ ಮೇ 3 ಫಸ್ಟ್ ಸ್ಟಾರ್ಟಿಂಗ್ ವರ್ಡ್. 3 ಮೀನ್ಸ್ 3. ದಾರಾಯೇ ಧಾರೆಗಳು. ಓಕೆ, ಈ ರೀತಿ ಧಾರೆಗಳು ಅಂದರೆ ಒಂದು ಏನು ಅನೇಕ ಟಿಸಿಲುಗಳು ಅಂತ ಕರಿಬೋದು, ಅನೇಕ ಎಲೆಗಳು ಅಂತ ಕರಿಬೋದು. ಓಕೆ, ನೆಕ್ಸ್ಟು ಪಂಚವಟಿ.
ಒಟಿ ಮೀನ್ಸ್ ವಟ್, ವಟೋಂಕ ಸಮೂಹ, ವೃಕ್ಷಗಳ ಸಮೂಹ ಎಷ್ಟಿದೆ? ಪಾಂಚ್. ಪ್ರಾರಂಭಿಕ ಶಬ್ದ पांच, पंच मीन्स पांच, पांच वृक्षों की समूह तो वटों का समूह को देखिए पंचवटी कहा जाता है. ಅಂದರೆ ಒಂದು ಗ್ರೂಪ್ ಬಗ್ಗೆನೂ ಕೂಡ ಹೇಳ್ತಾ ಇದೆ. ಇಡೀ ಸಮಸ್ತ ಪದ, ಇಡೀ ಸಮಾಸ ಪದ. ಮತ್ತೆ ಪ್ರಾರಂಭಿಕ ಶಬ್ದ ನಮಗೆ ಅಲ್ಲಿ ಸಂಖ್ಯೆಯನ್ನು ಸೂಚಿಸುತ್ತೆ. ಆ ಒಂದು ಸಮಾಸ ಪದ ನಮಗೆ ಎಷ್ಟು ನಂಬರಲ್ಲಿ ಇರ್ತಕ್ಕಂಥ ಒಂದು ಗುಂಪಾಗಿದೆ, ಒಂದು ಸಮೂಹ ಆಗಿದೆ ಅಂತ ಹೇಳುತ್ತೆ. ತ್ರಿವೇಣಿ, ವೇಣಿಯ ಅಂದರೆ ಒಂದು ಲೈನ್ಗಳನ್ನು ನಾವು ನೋಡಿದಾಗ ತೀನ್ ವೇಣಿಯಾ ಹೈ, 3 ವೇಣಿಗಳಿದಾವೆ ಅಂತೇಳಿ ನಾವು ತಿಳಿಬಹುದು. ಶತಾಬ್ದಿ, 100 ವರ್ಷ, ಅಬ್ದಿ ಮೀನ್ಸ್ ವರ್ಷ, ಕಿತನೆ ವರ್ಷ? 100, ಶತ್ ಮೀನ್ಸ್ 100. ಈ ರೀತಿ ಸಂಖ್ಯಾಸೂಚಕ ಪದಗಳು ಪ್ರಾರಂಭದಲ್ಲಿ ಬಂದರೆ ಅದನ್ನು ದ್ವಿಗು ಸಮಾಸ ಅಂತ ನೀವು ಅರ್ಥೈಸ್ಕೊಳ್ಳಿ. ಅದನ್ನು ನೀವು ಆರಾಮಾಗಿ, ಇದನ್ನೇ ನಿಮಗೆ ಡೀಟೇಲಾಗಿ ನಿಮಗೆ ಗ್ರಾಮರನ್ನು 10th ಸ್ಟ್ಯಾಂಡರ್ಡಲ್ಲಿ ಕೇಳಲ್ಲ, ಆದರೆ ಡೀಟೇಲಾಗಿ ಅರ್ಥ ಮಾಡ್ಕೋಬೇಕು, ಕೇಳಿಲ್ಲ ಅಂದರೆ. ಯಾಕಪ್ಪ ಅಂದರೆ ಡೀಟೇಲಾಗಿ ಅರ್ಥವಾಯಿತು ಅಂದರೆ, ನಿಮಗೆ ವಿವರಣವಾಗಿ ಅರ್ಥವಾಯಿತು ಅಂದರೆ, ನೀವಲ್ಲಿ 4 ಆಪ್ಷನ್ಸಲ್ಲಿ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನೀವು ಆನ್ಸರನ್ನು ಗೆಸ್ ಮಾಡ್ತೀರ. ಅಂದರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ 4 ಆಪ್ಷನ್ಸನ್ನು ನೀವು ಐಡೆಂಟಿಫೈ ಮಾಡೋದು ಬಹಳ ಸರಳ ಆಗುತ್ತೆ. 1 ಮಾರ್ಕ್ಸಿಗೆ ಕೇಳ್ಬೋದು, ಸಮಾಸ ಬಗ್ಗೆ 1 ಮಾರ್ಕ್ಸೇ ಬರೋದು, ಮತ್ತು ಸಂಧಿ ಬಗ್ಗೆ 1 ಮಾರ್ಕ್ಸ್, ಎಲ್ಲ ಗ್ರಾಮರ್ ಪಾಯಿಂಟ್ ಎಲ್ಲ ಒಂದೊಂದು ಟಾಪಿಕ್ ಬಗ್ಗೆ 1 ಮಾರ್ಕ್ಸ್ಗೆ ನಿಮಗೆ ಕೇಳೋದು. ಆದರೆ ಅಲ್ಲಿ 4 ಆಪ್ಷನ್ಸ್ ಇರುತ್ತೆ ಅಂತೇಳಿ ನೀವು ಅಲಕ್ಷ್ಯ ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ನೀವು ಆಮೇಲೆ ನೀವು ವಿತಿನ್ ಸೆಕೆಂಡಲ್ಲಿ ನೀವು 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರನ್ನು ನೀವು ಚೂಸ್ ಮಾಡೇ ಮಾಡ್ತೀರ. ಓಕೆ, नेक्स्ट शताब्दी के बाद चौराहा, राह मीन्स देखिए रास्ता, क्या अर्थ में? कितने रास्ते हैं? 4 राहें, 4 ರಸ್ತೆಗಳು, ಅಂದರೆ ರಸ್ತೆಗಳ ಗುಂಪು ಸಮೂಹಕ್ಕೆ ಗೊತ್ತಾಯ್ತಾ? कितने समूह में है? 4 समूह में 4 रास्ते हैं. 12 मासा, मासा मीन्स मंथ, कितने महीना है? 12 महीनों की एक समूह है, 12 मासों का समूह. इसलिए इसके बाद देखो हम लोग सीधा सा 5वां भेद पर आए हैं. 5वें प्रकार है द्वंद्व समास के बारे में. क्या है? जिस समास में दोनों पद प्रधान होते, ಈ ಸಮಾಸದಲ್ಲಿ ನಮಗೆ ಒಂದು ವಿಶೇಷತೆ ಏನಪ್ಪ ಅಂದರೆ, पूर्व पद अर्थात पहला पद और दूसरा पद मीन्स उत्तर पद दोनों भी प्रधान होते हैं. ಎರಡೂ ಕೂಡ ಇಲ್ಲಿ ಮುಖ್ಯವಾಗ್ತವೆ. ಪದವನ್ನು ವಿಂಗಡಿಸಿ ಬರೆದಾಗ, ವಿಗ್ರಹ ವಾಕ್ಯವಾಗಿ ಬರೆದಾಗ, प्रारंभिक शब्द ಮತ್ತೆ ನಂತರದ ಶಬ್ದ आगे वाला शब्द भी दोनों भी इंपॉर्टेंस, कोई गौण पद नहीं होता. ಯಾವುದೇ ಪದ ಗೌಣವಾಗಲ್ಲ ಅಂದರೆ ಅಮುಖ್ಯ ಆಗಲ್ಲ, ಇಂಪಾರ್ಟೆಂಟ್ ಲೆಸ್ ಆಗಲ್ಲ. ಎರಡೂ ಪದಗಳು ಕೂಡ ಎರಡು ಶಬ್ದಗಳು ಸಹ ಇಂಪಾರ್ಟೆಂಟ್ ಫುಲ್ ಆಗ್ತವೆ. ಉಸೆ ದ್ವಂದ್ವ ಸಮಾಸ कहते हैं. ಅಂಥ ಪದಗಳಿಗೆ ನಾವೇನಂತ ಕರಿಬಹುದು? ದ್ವಂದ್ವ ಸಮಾಸ. ದ್ವಂದ್ವ ಮೀನ್ಸ್ ಗೊಂದಲ, ನನಗೆ ದ್ವಂದ್ವ ಮನಸ್ಥಿತಿ ಇದೆ ಅಂತ ಕೇಳಬಹುದು. ದ್ವಂದ್ವ ಅಂದರೆ ಗೊಂದಲ, ಕನ್ಫ್ಯೂಷನ್. ಅಂದರೆ ಅಯ್ಯೋ ಇದೂ ಮುಖ್ಯ ಅದೂ ಮುಖ್ಯ, ಎರಡೂ ಇಂಪಾರ್ಟೆನ್ಸ್ ಆಗ್ತಾವಲ್ಲ ಇಲ್ಲಿ. ಫಸ್ಟ್ ವರ್ಡು ಪಹಲಾ ಪದ್ದು ಅರ್ಥಾತ್ ಪೂರ್ವ ಪದ್ದು, ದೂಸರಾ ಪದ ಉತ್ತರ ಪದ ಎರಡೂ ಕೂಡ ಇಲ್ಲಿ ಮುಖ್ಯ ಇದೆಯಲ್ವಾ ಅಂತೇಳಿ ಮನಸ್ಸು ಅದಾಗಲೇ ನಮಗೆ ಇಂಟಿಮೇಷನ್ ಕೊಡ್ತಾ ಇರುತ್ತೆ. ನಮ್ಮ ಹೃದಯಾಂತರದಿಂದ ಮೈಂಡ್ ಗ್ರಹಿಸ್ಕೊಳ್ತಕ್ಕಂಥದ್ದು ಈ ರೀತಿ ಗ್ರಹಿಸ್ಕೊಳುತ್ತೆ. ಎರಡೂ ಇಲ್ಲಿ ಇಂಪಾರ್ಟೆನ್ಸ್ ಅಲ್ವಾ ಅಂತೇಳಿ ನಮಗೆ ಉದಾಹರಣೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. इसमें ऐसे समासों में 2 शब्दों की मिलने वाली ಎರಡೂ ಪದಗಳನ್ನು ಸೇರಿಸ್ತಕ್ಕಂಥ ಪದಗಳ ನಡುವೆ ಸಮುಚ್ಚಯ ಬೋಧಕಗಳ ಪ್ರಯೋಗ ಆಗುತ್ತೆ. ಆ ಸಮುಚ್ಚಯ ಬೋಧಕಗಳು ಯಾವಪ್ಪ ಅಂದರೆ ಕಂಜಂಕ್ಷನ್ ಅಂತ ನೀವು ಇಂಗ್ಲೀಷ್ನಲ್ಲಿ ತಿಳಿದಿದ್ದೀರ ಅಂದ್ಕೊತೀನಿ. ಔ ತಥಾ ಯಾ ಅಥವಾ ಏವಂ, ಆ್ಯಂಡ್ ಮತ್ತು ಆರ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಇವುಗಳ ಅರ್ಥ ಇದೆ. ಅವ್ರಂದರೆ ಅಂಡ್, ತಥಾ ಅಂದ್ರೆ ಕೂಡ ಈಕ್ವಲೆಂಟ್ ವರ್ಡ್. ಆಗು ಅಂತ ನಾವು ಕನ್ನಡದಲ್ಲಿ ಆಗು ಮತ್ತು ಅಂತ ಬಳಸ್ತೀವಿ. ಯಾ ಅನ್ನೋದಕ್ಕೆ ಅಥವಾ ಅಂತ ನಾವು ಬಳಸ್ತೀವಿ ಕನ್ನಡದಲ್ಲಿ ಅಲ್ವಾ. ಹಿಂದಿನಲ್ಲಿ ಯಾ ಅಥವಾ ಎರಡೂ ಕೂಡ ಒಂದೇ. ಏವಂ ಕೂಡ ತಥಾ ಅನ್ನುವ ಅರ್ಥದಲ್ಲಿ ಬಳಕೆ. ತಥಾ ಮತ್ತು ಅವರು ಈ 3 ಪದಗಳು ಒಂದೇ ಅರ್ಥದಲ್ಲಿ. ಓಕೆ ನೋಡಿ, ಈ ಹೌರು ಮತ್ತು ತಥಾ ಮತ್ತು ಯಾ ಅಥವಾ ಏವಂ ಈ ಪದಗಳು 2 ಪದಗಳ ನಡುವೆ ಏನಾಗಿ ಬರ್ತವೆ? ಸಮುಚ್ಚಯ ಬೋಧಕಗಳಂದರೆ 2 ಪದಗಳನ್ನು ಸೇರಿಸುವ ಗೊತ್ತಾಯ್ತಾ कंजंक्शन आगे यूज ಆಗ್ತವೆ. लोप हो जाता है. उदाहरण के लिए देखिए, जैसे समस्त पद में समास शब्द सीताराम
ಅಂದರೆ ಇಲ್ಲಿ ಇನ್ನೊಂದು ವಿಶೇಷ, ಎರಡು ಪದಗಳ ನಡುವೆ ಐಫನ್ ಇರುತ್ತೆ. ಅದನ್ನು ವಿಂಗಡಿಸಿ ಬರೆದಾಗ, ವಿಗ್ರಹವಾಕ್ಯವಾಗಿ ಅಂದರೆ ಡಿವೈಡ್ ಮಾಡಿ ಬರೆದಾಗ ನಮಗಿಲ್ಲಿ ಔರ್ ಅಥವಾ ಔರ್ ಯಾ ಈ ಪದಗಳು ಬಳಕೆ ಆಗ್ತವೆ. ಔರ್ ತಥಾ ಯಾ ಅಥವಾ ಇಲ್ಲಿ ನೋಡಿ ಸೀತಾ ಅವ್ರ ರಾಮ್ ಅಂತಲಾದರೂ ಬರೀಬೋದು, ಅಥವಾ ಸೀತಾ ತಥಾ ರಾಮ್ ಅಂತೆಲ್ಲ ಬರೀಬೋದು, ಸೀತಾ ಯಾ ರಾಮ್ ಅಂತೆಲ್ಲ ಕೂಡ ಯಾನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ಓಕೆ, ಪಾಪ ಅಥವಾ पुण्य, पाप या पुण्य, पाप और पुण्य ಅಂತಲೂ ಕೂಡ ಬರೀಬೋದು. दो पदों के बीच में आइफन है ना, आइफन के प्लेस पर और अथवा तथा एवं का प्रयोग कर सकते हैं विग्रह रूप में लिखते समय. ವಿಗ್ರಹ ರೂಪದಲ್ಲಿ ಅಂದರೆ ಪದವನ್ನು ಬಿಡಿಸಿ ವಿಂಗಡಿಸಿ ಬರೆದಾಗ ಬರ್ತಕ್ಕಂಥ ಸುಬಹ್ ಶಾಮ್, ಸುಬಹ್ ಹರ್ ಶಾಮ್, ಸುಖ್ ದುಃಖ್, ಸುಖ್ ಯಾ ದುಃಖ್, ಸುಖ್ ಅವ್ರ ದುಃಖ್, ಸುಬಹ್ ಯಾ ಶಾಮ್ ಅಂತೆಲ್ಲ ಯೂಸ್ ಮಾಡ್ಬೋದು. ಈ ರೀತಿ ಎರಡು, ಇಲ್ಲಿ ಸೀತಾಳು ಇಂಪಾರ್ಟೆಂಟು, ರಾಮನು, ಯಾಕೆಂದರೆ ಇಬ್ಬರು ಕೂಡ ಜೊತೆಲಿ ಬಂದು ಅಲ್ಲಿ ಪಾಪನೂ ಮುಖ್ಯ ಪುಣ್ಯನೂ ಮುಖ್ಯ. ಯಾಕಪ್ಪ ಅಂದರೆ ಪಾಪ ಮಾಡಿದರೆ ಎಷ್ಟು ಮಟ್ಟಿಗೆ ಎಫೆಕ್ಟು, ಪುಣ್ಯ ಮಾಡಿದರೆ ಎಷ್ಟು ಎಫೆಕ್ಟು. ಮತ್ತು ಇಲ್ಲಿ ಒಂದು ಸೀತಾರಾಮರಲ್ಲಿ ಇಬ್ಬರೂ ಕೂಡ ಮುಖ್ಯ. ಯಾಕಪ್ಪ ಅಂದರೆ ಅವರಿಬ್ಬರು ದಂಪತಿಗಳು, ಜೊತೆಗೆ ಇಬ್ಬರೂ ಕೂಡ ವ್ಯಕ್ತಿವಾಚಕ ಶಬ್ದಗಳು. ಇಲ್ಲಿ ನೋಡಿ ಸುಬಹ್ ಶಾಮ್ ಅಂದರೆ ಕೆಲಸ ಮಾಡೋದಕ್ಕೆ ಸಂಜೆ ಆದ್ರೇನು ಬೆಳಿಗ್ಗೆ ಆದ್ರೇನು, ಅಥವಾ ಯಾವ ಟೈಮಲ್ಲಿ ನಾನು ಏನು ಮಾಡಬೇಕು, ಅಥವಾ ಯಾವ ಟೈಮಲ್ಲಿ ಯಾವುದು, ಎರಡೂ ಕೂಡ ಬರ್ತಕ್ಕಂಥವು ಒಂದಾದ ಮೇಲೆ ಒಂದು. ಹಾಗಾಗಿ ಸುಬಹು ಕೂಡ ಇಂಪಾರ್ಟೆಂಟ್, ಶಾಮು ಕೂಡ. ಅಲ್ಲಿ ಗೊಂದಲ ಸ್ಥಿತಿ ಉಂಟಾಗುತ್ತೆ ಅಲ್ವ, ಯಾವುದೋ ಒಂದು ವಿಷಯ, ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ತಾಳೆ ಹಾಕಿ ನೋಡಿದಾಗ ಅಲ್ಲಿ ಶಾಮ್ ಕೂಡ ಅಗತ್ಯ ಇದೆಯಲ್ವಾ, ಸುಬಹು ಕೂಡ ಅಗತ್ಯ ಇದೆಯಲ್ವಾ ಅಂತೇಳಿ ಈ ರೀತಿ ಒಂದು ಒಂದು ಗೊಂದಲ, ಒಂದು ನಿರ್ಮಾಣ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಜೊತೆಗೆ ಎರಡೂ ಕೂಡ ಅಲ್ಲಿ ನಿನ್ನ ಮನಸ್ಥಿತಿ ಇಂಪಾರ್ಟೆನ್ಸ್ ಅಂತ ಹೇಳಿ ನಿನಗೆ ಆ ಪದಗಳು ನಿನಗೆ ಏನು ಮಾಡ್ತವೆ, ಪ್ರೆಸ್ ಮಾಡ್ತಾ ಇರ್ತವೆ. ಅಲ್ಲಿ ಆ ಎರಡು ಪದಗಳು ನಮಗೆ ಅಷ್ಟು ಬಲವನ್ನು ಆಗ್ತಾ ಇರ್ತವೆ. ನಾನು ಕೂಡ ಮುಖ್ಯ, ನಾನು ಕೂಡ ಮುಖ್ಯ, ಸುಖನೂ ಮುಖ್ಯ, ದುಃಖನೂ ಮುಖ್ಯ, ಪಾಪನೂ ಮುಖ್ಯ, ಪುಣ್ಯನೂ ಮುಖ್ಯ. ಈ ರೀತಿ ಎರಡೂ ಪದಗಳು ನಮಗೆ ನಮ್ಮ ಮೈಂಡಿಗೆ ಪ್ರೆಷರ್ ಆಗ್ತಾ ಇರ್ತವೆ. ನಾವು ಓದಬೇಕಲ್ಲೇ ನಾವು ಆ ಪದಗಳನ್ನು ಪ್ರೊನೌನ್ಸೇಸ್ ಮಾಡ್ಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ ಎರಡೂ ಪದಗಳು ನಮಗೆ ಸ್ಟ್ರೆಸ್ಸನ್ನು ಹಾಕಿದಾಗ ನಾನು ಕೂಡ ಮುಖ್ಯ, ನೀನು ಕೇವಲ ಮೊದಲನೇ ಪದ ನೀನು ಕನ್ಸಿಡರ್ ಮಾಡಬೇಡ, ಎರಡನೇ ಪದ ಮಾತ್ರ ಕನ್ಸಿಡರ್ ಮಾಡಬೇಡ. ಈ ರೀತಿ ಎರಡೂ ಕೂಡ ನಮಗೆ ಅಧಿಕವಾಗಿ, ಅತೀವವಾಗಿ, ಮುಖ್ಯವಾಗಿ ಕಾಣ್ತವೆ. ಅಥವಾ ನಮ್ಮ ಮನಸ್ಥಿತಿನೂ ಕೂಡ, ನಮ್ಮ ಮನಸ್ಸು ಕೂಡ ಆ ರೀತಿ ಗ್ರಹಿಸ್ಕೊಳ್ತಕ್ಕಂಥ ಒಂದು ಈ ಪರಿಭಾವನೆಗೆ ನಾವು ದ್ವಂದ್ವ ಸಮಾಸ ಅಂತ ನಾವು ಕರಿಬಹುದು. ಈಗ ನಾವು ಇನ್ನೂ ಒಂದು 4 ಉದಾಹರಣೆ ನೋಡಿದಾಗ, ದಾಲ್ ರೋಟಿ ನೋಡಿ, ಎಲ್ಲ ಪದಗಳಲ್ಲೂ ಕೂಡ ಐಫನ್ ಬಂದಿದೆ. दाल और रोटी, दाल या रोटी दोनों भी बहुत इंपॉर्टेंट. रोटी के बिना रोटी, हाँ, दाल के बिना रोटी नहीं, रोटी के बिना दाल भी नहीं खा सकते. देखिए ಏನಾದರೂ ಇರಲೇಬೇಕಲ್ವಾ, ಚಟ್ನಿ ರೋಟಿ ಅಂತಲೂ ಕೂಡ ದಾಲ್ ರೋಟಿ. ಇದರ್ ಉದರ್, ಇದರ್ ಉದರ್, ಆ ಕಡೆ ಈ ಕಡೆ, ದೋನೋ ಬಿ ಪ್ರಧಾನ ಹೈ. ದೋ ಚಾರ್, ಇಲ್ಲಿ ಸಂಖ್ಯೆ ಬಂದಿದೆ ಅಂತೇಳಿ ನೀವು ತಿಳಿಬೇಡಿ. ಯಾಕಪ್ಪ ಅಂದರೆ ಇಲ್ಲಿ ಪದಗಳು ವಿಂಗಡಣೆ ಅಂದರೆ ಐಫನ್ ಬಂದು ಅಲ್ಲಿ ಎರಡೂ ಕೂಡ ಇಲ್ಲಿ 2 ಬಾರಿ ಬಂದಿರತಕ್ಕಂಥ ಅಂದರೆ ಸಂಖ್ಯಾವಾಚಕ ಪದಗಳೇ ಆಗಿರ್ಬೋದು. ಹಂಗಂತೇಳಿ ನೀವು ದ್ವಿಗು ಸಮಾಸ ಅಂತ ತಿಳ್ಕೊಬೇಡಿ. ಯಾಕಪ್ಪ ಅಂದರೆ ದೋ ಅವ್ರ ಚಾರ್, ಇಲ್ಲಿ 2 ಸರಿ ಸಂಖ್ಯಾವಾಚಕ ಬಂದಿದೆ. ಮತ್ತು ಸಂಖ್ಯಾವಾಚಕದ ಮುಂದೆ ಮತ್ತೊಂದು ಯಾವುದಾದ್ರೂ ಒಂದು ಅಲ್ಲಿ ಬೇರೆ ವಾಚಕ ಪದ ಇದ್ದರೆ ಮಾತ್ರ ಅದನ್ನು ದ್ವಿಗು ಸಮಾಸ ಅಂತ ನಾವು ತಿಳಿಬೇಕಾಗತ್ತೆ. ಅಂದರೆ ಸಮೂಹ ವಾಚಕ ಅಂತ ನಿಮಗೆ ಗೊತ್ತಿರಬೇಕದು, ಒಂದು ಗ್ರೂಪ್ ಬಗ್ಗೆ ಹೇಳಬೇಕು. ಇಲ್ಲಿ ನಂಬರ್ ಸಪ್ರೇಟಾಗಿ ನಂಬರ್ ಮಾತ್ರ, ಇಲ್ಲಿ ಯಾವುದೇ ಗ್ರೂಪ್ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಓಕೆ, ಅಂದರೆ 2 ಬೇಕೋ 4 ಬೇಕೋ ಅನ್ನೋ ಒಂದು ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ಮನುಷ್ಯ, 2 ಅಥವಾ 4 ಅಂತಲೂ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಈ ರೀತಿ ನಾವು ಬಲ ಯಾ ಬುರ, ಬಲ ಅವ್ರ ಬುರ ಅಂತೇಳಿ ನಮಗೆ 2 ಪದಗಳಲ್ಲಿ ಅತಿ ಮುಖ್ಯವಾಗಿ ನಮಗೆ ಅರ್ಥವಾಗ್ತಕ್ಕಂಥ ಸಂದರ್ಭಕ್ಕೆ ನಾವು ಏನಂತ ತಿಳಿಬೋದು, ದ್ವಂದ್ವ ಸಮಾಸ. ಈಗ ನಾವು ಕೊನೆಯದಾಗಿ समास ಎಲ್ಲ ಘಟ್ಟಗಳನ್ನು ನಾವು ತಿಳ್ಕೊಂಡು ಬಂದಮೇಲೆ समास के बारे में 5 मुख्य प्रकारों को जानकारी लेकर अंतिम प्रकार छठवा प्रकार के बारे में जानकारी लेने के लिए अब आए हैं. देखिए इसके बारे में परिभाषा क्या है, इसके बारे में विचार क्या है, इसके बारे में जिस समास में ಯಾವ ಸಮಸ್ತ ಪದ में कोई भी पद प्रधान ना होकर, ಈ ಒಂದು ಒಟ್ಟಾರೆ ಸಮಾಸ ಪದದಲ್ಲಿ ಯಾವುದೇ ಪದ ಮುಖ್ಯವಾಗದಲೆ
पहला पद भी नहीं, दूसरा पद भी नहीं, अर्थात पूर्व पद भी नहीं, उत्तर पद भी नहीं, ಪ್ರಧಾನ नहीं होता. दोनों ಪದ ಪ್ರಧಾನ ನಾವು ಹೋಗ್ರೆ ಎರಡೂ ಪದಗಳಲ್ಲಿ ಇಂಪಾರ್ಟೆನ್ಸ್ ಆಗೋದಿಲ್ಲ. ಮತ್ತೆ ಯಾವ್ದು ಇಂಪಾರ್ಟೆನ್ಸ್ ಆಗುತ್ತೆ? ಅನ್ಯ ಕೋಯಿ ಪದ ಪ್ರಧಾನ ಹೋ, ಆ ಪದ ಇನ್ಯಾವುದೋ ಮೂರನೇ ಪದದ ಬಗ್ಗೆ ಅದು ಇಂಜೆಕ್ಟ್ ಮಾಡ್ತಾ ಇರುತ್ತೆ. ಮೂರನೇ ಪದ ಬಗ್ಗೆ ಐಡ್ ಆಗಿರ್ತಕ್ಕಂಥ ಒಂದು ಶಬ್ದ, ವ್ಯಕ್ತಿ, ಪದದ ಬಗ್ಗೆ ಅದು ಕಾಣದಲ್ಲೇ ಇರ್ತಕ್ಕಂಥ ಆ ಪದ ಇನ್ನೊಂದು ಯಾವುದೋ ಮೂರನೇ ಪದಕ್ಕೆ ಅದು ಏನ್ ಮಾಡ್ತಾ ಇರುತ್ತೆ? ಸಿಗ್ನಲ್, ಸೂಚನೆಯನ್ನು ಕೊಡ್ತಾ ಇರುತ್ತೆ. ಆ ಮೂರನೇ ಪದ ಯಾವುದು ಅಂತ ಪದವನ್ನು ನಾವು ಬಿಡಿಸಿ ಬರೆದಾಗ ಬರ್ತಕ್ಕಂಥ ಮೂರನೇ ಪದದ ಉತ್ತರವೇ ಬಹುರ್ವೀಯ ಸಮಾಸ ಅಂತ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಉಸೆ ಬಹುರ್ವೀಹಿ ಸಮಾಸ ಕೆ ಆ ಜಾತಾ ಹೈ ಅಂದ್ರೆ ಅನೇಕ ಮುಖದ ಸಮಾಸ ಅಂತ ತಿಳಿಬಹುದು. ಇದನ್ನ ಬಹುರ್ವೀಹಿ ಮೀನ್ಸ್ ಬಹುಮುಖ ಸಮಾಸ ಅಂತ ಕರಿಬಹುದು. इसके नाम से जाना जाता है, बहुव्रीहि समास के नाम से. बहुव्रीहि समास में विग्रह करने पर ಇದನ್ನು ನಾವು ಬಿಡಿಸಬಾರ್ದಾಗ, ಅಂತ ಪದವನ್ನು ಬಿಡಿಸಬಾರ್ದಾಗ ಅಲ್ಲಿ ಬರ್ತಕ್ಕಂಥ ಏನು ಶಬ್ದಗಳು ಲೋಪ ಆಗ್ತಾವಪ್ಪ ಅಂದ್ರೆ ಅಂತ ಮೇ ಕೊನೆಯಲ್ಲಿ ಬಿಡಿಸಿ ಬರೆದ ಕೊನೆಯಲ್ಲಿ ಬರ್ತಕ್ಕಂಥ ಜಿಸ್ಕಾ, ಜಿಸ್ಕೆ, ಜಿಸ್ಕಿ, ಯಾ, ವಾಲ, ವಾಲೆ, ವಾಲಿ, ಯಾವುದರ, ಯಾರ ಅಂತ ಒಂದು ಅರ್ಥದಲ್ಲಿ ಜಿಸ್ಕಾ, जिसके, जिसकी, वाला, वाले, वाली आते हैं तो उन्हें हम लोग बहुव्रीहि समास के रूप में जान सकते हैं. घनश्याम में किसके बारे में घनश्याम बोल सकते हैं? जो देखिए श्याम रंग का वाला है, वो घन के समान श्याम है. घन के समान श्याम है जो कृष्ण. ಯಾರು ಶ್ಯಾಮಲ ವರ್ಣದವನಾಗಿದನೋ ಅಂತ ವ್ಯಕ್ತಿ ಯಾರಾಗಿದ್ದಾನೆ? ಅವನು ಕೃಷ್ಣ. ಈ ರೀತಿ ಯಾವುದೋ ಇಲ್ಲಿ ಈ ಪದದಲ್ಲಿ ಇಲ್ದಲೇ ಇರ್ತಕ್ಕಂಥ ಪದ, ಹೊಸ ಪದವನ್ನ ಅಲ್ಲಿ ಅದು ಮೂರನೇ ಪದವನ್ನ ಅದು ಸೂಚಿಸಿದೋ ಅಂತ ಪದಗಳಿಗೆ ನಾವು ಬಹುವ್ರೀಹಿ ಸಮಾಸ ಅಂತ ಕರಿಬಹುದು. ಶ್ವೇತಾಂಬರಿ, ಶ್ವೇತ ವಸ್ತ್ರೋವಾಲಿ ಅಥವಾ ಶ್ವೇತ ಅಂಬರ್ವಾಲಿ. कौन है? सरस्वती. सरस्वती के बारे में श्वेतांबरी पद सूचित करता है. बाद में लंबोदर किसके बारे में सूचित करता है? यह जिसका उदर लंबा है. यार ಒಂದು ಹೊಟ್ಟೆ, उदर में इसलिए महाप्राण दा का प्रयोग नहीं किया गया है. अल्प प्राण दा का प्रयोग से उदर का अर्थ क्या होता है? पेट. उदर ಅಂದ್ರೆ ಏನರ್ಥ? ಪೇಟ್ ಅಂತ ಆಗುತ್ತೆ. ಹೊಟ್ಟೆ. ಯಾರ ಹೊಟ್ಟೆ ಲಂಬವಾಗಿದೆ, ಉದ್ದವಾಗಿದೆ? गणेश जी का. गणेश का उदर लंबा है. लंबोदर शब्द गणेश के बारे में सूचित करता है. चक्रपाणी किसे कहा जाता है? जिसके हाथ में पानी है. देखो चक्र है, पानी मीन्स हाथ में. पानी ಅಂದ್ರೆ ಯಾರ ಕೈಯಲ್ಲಿ ಚಕ್ರ ಇದೆ? ವಿಷ್ಣು ಕೆ ಹಾತ್ ಮೇ, ವಿಷ್ಣು ಕೆ ಪಾಣಿ. ಆಯ್ತಾ? ಕೇಳಬಹುದು. ವೀಣಾಪಾಣಿ ಯಾರು? ವೀಣಾಪಾಣಿ ಶಾರದೆ. ವೀಣಾಪಾಣಿ ಅಂತಕ್ಕಂಥದ್ದು ಕೂಡ ವೀಣೆಯನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥವಳೆ ವೀಣಾಪಾಣಿ. ಹಾಗಾಗಿ ಶಾರದಾ ಅಥವಾ ಸರಸ್ವತಿ ಅಂತ ನೀವು ವೀಣಾಪಾಣಿ ಶಬ್ದ ಬಂದ್ರೆ ಬಹುವ್ರೀಹಿ ಸಮಾಸ ಅಂತ ನೀವು ಪರಿಗಣಿಸ. ಇಷ್ಟೆಲ್ಲ ನಾವು ಸಮಾಸಗಳ ಒಂದು ಸ್ಥೂಲವಾದ ಮತ್ತೆ ಸಮಗ್ರವಾದ ಪರಿಚಯವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಮತ್ತೆ ಸವಿವರವಾಗಿ ತಿಳ್ಕೊಂಡಿದ್ದೀರಾ ಅಂದ್ಕೊಂತೀನಿ ಮಕ್ಕಳೇ. ಮತ್ತೇನಾದ್ರೂ ಸಂಶಯ ಇದ್ರೆ ಖಂಡಿತ ಕೇಳಿ. ಮತ್ತೆ ಇನ್ನೊಂದು 3 ಎಕ್ಸಾಂಪಲ್ ನೀವು ಬಹುವ್ರೀಹಿ ಸಮಾಸ ಬಗ್ಗೆ ನೀವು ತಿಳಿತೀರಾ. ತ್ರಿನೇತ್ರ ಮೀನ್ಸ್ ಜಿಸ್ಕೆ ನೇತ್ರ ತೀನ್ ಹೈ ನೇತ್ರ ಜಿಸ್ಕೆ ಶಿವಕ್ಕೆ. ಯಾರ ಕಣ್ಣುಗಳು 3 ಇದಾವೆ ಅವನು ಯಾರು? ತ್ರಿನೇತ್ರ. ಕೌನ್ ಹೈ? ಶಿವಕ್ಕೆ ಬಾರೆ ಮೇ. ದಶಾನನ್, ದಸ್ ಆನನ್ ವಾಲ. 10 ಹೈ ಆನನ್, 10 ತಲೆಗಳಿದಾವೆ. ಮೋಹು ಅರ್ಥಾತ್ ತಲೆಗಳು. ಆಯ್ತಾ? 10 ಬಾಯಿಗಳು ಅಥವಾ 10 ತಲೆಗಳಿರ್ಬಹುದು. ಅಂತವನ ಯಾರನ್ನ ಸೂಚಿಸ್ತಾ ಇದೆ ಈ ಪದ? ರಾವಣಿಕೆ ಬಾರೆ ಮೇ. नीलकंठ, जिसका कंठ नील है. देखिए जिसका कंठ नील है कंठ जिसका, शिव का. इस तरह इस पद के अलावा, इन पदों के अलावा और एक पद का, नया पद का देखिए
ಅನ್ಯ ಕೋಯಿ ಅನ್ಯ ಪದ ಪ್ರಧಾನ ಹೋ, ಮತ್ಯಾವುದೋ ಬೇರೆ ಪದ ಅಲ್ಲಿ ಇಂಪಾರ್ಟೆನ್ಸ್ ಆಗಿ ಬಂದ್ರೆ ಈ ಪದಗಳು ಎರಡೂ ಪದಗಳು ಇಂಪಾರ್ಟೆನ್ಸ್ ಆಗದಲೇ ಇದ್ದು, ಘನಶ್ಯಾಮ್ ಗನ್ನ ಪ್ಲಸ್ ಶ್ಯಾಮ್, ಶ್ವೇತ ಪ್ಲಸ್ ಅಂಬರಿ, ಲಂಬ ಪ್ಲಸ್ ಉದರ್, लंबा प्लस उधर, चक्र प्लस पाणी, 3 प्लस नेत्र, 10 प्लस आनंद, नील प्लस कंठ, दोनों भी प्रधान नहीं होता. ಎರಡು ಕೂಡ ಪ್ರಧಾನವಾಗೋದೇ ಇಲ್ಲ. प्रधान ना होकर कोई अन्य पद प्रधान वो उन्हें उसे बहुव्रीहि समास के रूप में समझ सकते हैं. ओके, अंडरस्टूड दिस पॉइंट? ओके, ತಾವೆಲ್ಲರೂ ಇದುವರೆಗೂ ಸಮಾಸಗಳ ಒಂದು ಪರಿಚಯ ನಿಮಗೆ ಖಂಡಿತ ಚೆನ್ನಾಗಾಗಿದೆ ಅಂತ ನಾನಾದರೂ ಖಂಡಿತ ನಮ್ಮ ಮೇಲೆ ಭರವಸೆ ಇಡ್ತೀನಿ. ಆ ಭರವಸೆ ಎಂದೆಂದಿಗೂ ನಿಮಗೆ ಆಶಾದಾಯಕವಾಗಿರಲಿ. ಜೊತೆಗೆ ಪರೀಕ್ಷೆ ಚಾನಲ್ ಸದಾ ನಿಮ್ಮೊಂದಿಗೆ, ನಿಮ್ಮ ಆತ್ಮೀಯ ಜೊತೆಗಾರ. ಆ ಜೊತೆಗಾರನು ನಿಮ್ಮ ಜೊತೆ ನಿಮ್ಮ ಪರೀಕ್ಷೆಯ ಅಂತಿಮ ಫಲಿತಾಂಶದವರೆಗೂ ತರುವಾಯನು ಕೂಡ ಜೊತೆಯಾಗಿರ್ತಾನೆ. ಮತ್ತೆ ನಿಮ್ಮ ಇಂದಿನ ಸಹೋದರ ಸಹೋದರಿಯರಿಗೆ, ನಿಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ನಿಮ್ಮ ಪರೀಕ್ಷೆ ಚಾನಲ್ ಅವ್ರಿಗೂ ಕೂಡ ಒಂದು ಕೊಡುಗೆಯಾಗಿ ನೀವು ಪರಿಚಯಿಸಿ. ಆ ಪರಿಚಯ ನಿಮಗೆ ಮುಂದೊಂದು ದಿವಸ ಅವರಿಂದ ಒಳ್ಳೆ ನಿಮ್ಮ ಬಗ್ಗೆ ಗೌರವ ಭಾವನೆ ಬರುತ್ತೆ ಅಂತ ಹೇಳ್ತಾ, ಜೊತೆಗೆ ಯಾವುದೇ ಸಂದೇಹಗಳು ಇದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ. ಮತ್ತು ಯಾವುದೇ ಸಂದೇಹಗಳಿಗೆ ನಮಗೆ ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ನಿಮಗೆ ಯಾವುದೆಲ್ಲ ಇದೆ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಅಲ್ಲದೆ ವಾಟ್ಸಪ್ ಚಾನಲ್, ಮತ್ತಲ್ಲದೆ ನಿಮಗೆ ದೊರೆತಿರ್ತಕ್ಕಂಥ ಹೊಸ ಕೊಡುಗೆ ನಮ್ಮಿಂದ ನಿಮಗಾಗಿ ಪರೀಕ್ಷೆ ಆ್ಯಪಲ್ಲೂ ಕೂಡ ನೀವು ನಮ್ಮನ್ನು ಭೇಟಿ ಆಗ್ಬೋದು. ಅಲ್ಲಿ ಕೂಡ ನೀವು ಸಂಧಿಸಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಈಗ ಕೊನೆಯದಾಗಿ ನಿಮಗೆ ನನ್ನ ಹೃದಯಪೂರ್ಣ ಧನ್ಯವಾದಗಳು ಮಕ್ಕಳೇ.